Good morning students, welcome to online class. In our last class, we have learned the Mayan civilization were predicted about the world. The Hindu civilization were also predicted about the world. Today we will learn a beautiful story about the Christian civilization were also predicted about the world. Today we will learn the second unit. The name of the lesson is Noah Today. First of all, I will read the lesson. Afterwards, I will explain line by line. Noah Today. Noah, it is a character. It is a male character. Unit second, Noah Today. The Lord spoke to Noah and said. In your first paragraph, they have mentioned the Lord spoke to Noah and said, Noah, in 6 months I am going to make it rain like hell and there will be a deluge. ನೋಹಾ ಅನ್ನುವಂಥದ್ದಲ್ಲಿ ಕ್ಯಾರೆಕ್ಟರ್ ಬರುತ್ತದೆ ಇಲ್ಲಿ. ಈ ನೋಹಾ ಅನ್ನುವಂತಹ ಕ್ಯಾರೆಕ್ಟರ್ನ ಕನಸಿನಲ್ಲಿ ಏನು ಲಾರ್ಡ್ ಬಂದು ನೋಹಾ ಇನ್ 6 ಮಂತ್ಸ್ನಲ್ಲಿ ಹೆವಿ ರೈನ್ ಫಾಲ್ ಬಂದು ಇಡೀ ಜಗತ್ತೆಲ್ಲ ನೀರಿನಿಂದ ಆವರಿಸಿರ್ತದ ಅಂತ ಹೇಳಿ ಹೇಳ್ತಾರೆ. ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ರೇನ್ ಲೈಕ್ ಹೆಲ್. ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ರೇನ್ ಲೈಕ್ ಹೆಲ್. ಇಷ್ಟು ಮಳೆ ಆಗ್ತದ ಅಂತಂದ್ರೆ ಇಡೀ ಜಗತ್ತೆಲ್ಲ ಏನಿಲ್ಲ ನರಕ ಆಗಬೇಕು, ಆ ರೀತಿ ಮಳೆ ಬರೆಸ್ತೀನಿ ಅಂತಂದೇಳಿ ದೇವರು ಅವನ ಕನಸಿನಲ್ಲಿ ಬಂದು ನೋಹಾನಿಗೆ ಬಂದು ಏನು ಮಾಡ್ತಾನೆ, ಆಕಾಶವಾಣಿಯಾಗಿ ಅವನಿಗೆ ಹೇಳ್ತಾನೆ. And there will be a deluge. Deluge means a severe flood. ಪ್ರವಾಹ ಉಂಟಾಗಬೇಕು, ಅಷ್ಟು ಏನು ಹೆವಿ ರೈನ್ ಫಾಲು ಆಗ್ತದ. ಇನ್ 6 ಮಂತ್ಸ್ನಲ್ಲಿ ಅಷ್ಟು ಹೆವಿ ರೈನ್ ಫಾಲನ್ನು ತರ್ತೀನಿ ಅಂತಂದೇಳಿ ಲಾರ್ಡ್ ಏನು ಮಾಡ್ತಾನೆ, ನೋಹಾ ಅನ್ನುವಂಥವನ್ನ ಕನಸಿನಲ್ಲಿ ಬಂದು ಆ ಕ್ಯಾರೆಕ್ಟರ್ ಏನಿದೆಯಲ್ಲ ಅವನ ಮುಂದೆ ಈ ರೀತಿ ಹೇಳ್ತಾನೆ. The whole world will covered with water and everything will be destroyed. ಇಡೀ ಜಗತ್ತೆಲ್ಲ ನೀರಿನಿಂದ ಆವರಿಸಿರ್ತದ. ಅಷ್ಟೇ ಅಲ್ಲದೇ ಎಲ್ಲ ಜಗತ್ತೆಲ್ಲ ಏನಾಗ್ಬಿಡ್ತದೆ, ಡಿಸ್ಟ್ರಾಯ್ ಆಗ್ಬಿಡ್ತದ, ನಾಶ ಆಗ್ಬಿಡ್ತೈತಿ ಅಂತ ಹೇಳಿ ಹೇಳ್ತಾನೆ. ಬಟ್ ಐ ವಾಂಟ್ ಟು ಸೇವ್ ಅ ಫ್ಯೂ ಗುಡ್ ಪೀಪಲ್. ಇಡೀ ಜಗತ್ತೆಲ್ಲ ಡಿಸ್ಟ್ರಾಯ್ ಆಗ್ತದ, ಆದ್ರೆ ಕೆಲವೊಂದಿಷ್ಟು ಜನರು ಒಳ್ಳೆ ವ್ಯಕ್ತಿಗಳನ್ನು ಮಾತ್ರ ನಾನು ಉಳಿಸ್ತೀನಿ ಅಂತಂದೇಳಿ ಹೇಳ್ತಾನೆ ನೋಹಾನಿಗೆ. ಐ ವಾಂಟ್ ಟು ಸೇವ್ ಅ ಫ್ಯೂ ಗುಡ್ ಪೀಪಲ್. ಫ್ಯೂ ಗುಡ್ ಪೀಪಲ್ ಅಂದ್ರೆ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಿರ್ತಾರೆ, ಒಳ್ಳೆಯ ಸ್ವಭಾವದವರಿರ್ತಾರೆ, ಅಂಥವರನ್ನು ಕೆಲವೊಂದಿಷ್ಟು ಜನರನ್ನು ಮಾತ್ರ ನಾನು ಏನು ಮಾಡ್ತೀನಿ, ಈ ಭೂಮಿ ಮೇಲೆ ಇರ್ತೀನಿ. ಇಡೀ ಜಗತ್ತೆಲ್ಲ ನಾಶ ಆದರೂ ಕೂಡ ಕೆಲವು ಜನರನ್ನು ಮಾತ್ರ ನಾನು ಉಳಿಸ್ತೀನಿ ಅಂತಂದೇ ಹೇಳ್ತಾನೆ. ಆ್ಯಂಡ್ ಟು ಆಫ್ ಎವ್ರಿ ಲಿವಿಂಗ್ ಥಿಂಗ್ ಆನ್ ದಿಸ್ ಪ್ಲಾನೆಟ್. ಅಷ್ಟೇ ಅಲ್ಲದೆ ಈ ಪ್ಲಾನೆಟ್ನಲ್ಲಿ, ಅರ್ತ್ ಅನ್ನುವಂತಹ ಪ್ಲಾನೆಟ್ನಲ್ಲಿ ಇಡೀ ಜಗತ್ತೆಲ್ಲ ನಾಶ ಆದರೂ ಕೂಡ ಈ ಪ್ಲಾನೆಟ್ನಲ್ಲಿ ಕೆಲವು ಪ್ರಭೇದಗಳಲ್ಲಿ ಇರುವಂತಹ ಎರಡೆರಡು ಜೀವಿಗಳನ್ನು ಮಾತ್ರ ನಾನು ಏನು ಮಾಡ್ತೀನಿ, ಸೇವ್ ಮಾಡ್ತೀನಿ, ಅವರ ಜೀವವನ್ನು ಉಳಿಸ್ತೀನಿ ಅಂತಂದೇ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಪ್ರಾಣಿಗಳಲ್ಲಿ ಎರಡು ಪ್ರಾಣಿಗಳನ್ನು, ಆಮೇಲೆ ಪಕ್ಷಿಗಳಲ್ಲಿ ಪಕ್ಷಿಗಳನ್ನು, ಆಮೇಲೆ ಇನ್ಸೆಕ್ಟ್ಸ್ದಲ್ಲಿ ಕೆಲವು 2 ಇನ್ಸೆಕ್ಟ್ಸ್ಗಳನ್ನು, ಈ ರೀತಿ ಆ ಪ್ರಭೇದದಲ್ಲಿ ಎರಡೆರಡು ಜೀವಿಗಳನ್ನು ಅವ್ರ ಜೀವವನ್ನು ಉಳಿಸ್ತೀನಿ ಅಂತಂತೇಳಿ ಏನು ಮಾಡ್ತಾನೆ, ದೇವರು ಹೇಳ್ತಾನೆ. ಸೊ ಐ ಆಮ್ ಆರ್ಡರಿಂಗ್ ಯು ಟು ಬಿಲ್ಡ್ ಆನ್ ಆರ್ಕ್. ಆದ್ದರಿಂದ ಈ ಇಡೀ ಎಲ್ಲ ಜಗತ್ತೆಲ್ಲ ನಾಶ ಆಗ್ತದ, ಆ ಒಳ್ಳೆಯ ವ್ಯಕ್ತಿಗಳನ್ನು ಉಳಿಸೋ ಸಲುವಾಗಿ ನೀನೇನು ಮಾಡಬೇಕು, ಒಂದು ಆರ್ಕನ್ನು ರೆಡಿ ಮಾಡಬೇಕು ಅಂತಂದೇಳಿ ನೋಹಾನಿಗೆ ಆರ್ಡರ್ ಮಾಡ್ತಾನೆ. ಐ ಆಮ್ ಆರ್ಡರಿಂಗ್ ಯು ಟು ಬಿಲ್ಡ್ ಆನ್ ಆರ್ಕ್ and collect the people and other things so that you are ready for the floods. ಈಗಲೇ ಆ ಫ್ಲಡ್ ಬರೋಕ್ಕಿಂತ ಮುಂಚೆನೇ ನೀನು ಏನು ಮಾಡು, ಆ ಆರ್ಕನ್ನು ರೆಡಿ ಮಾಡು, ಅದನ್ನು ಬಿಲ್ಡ್ ಮಾಡು. ಆರ್ಕ್ ಅಂತಂದರೆ ಇಲ್ಲಿ ಬೈಬಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದರ ಬಗ್ಗೆ. ಅ ಬಿಗ್ ಶಿಪ್ ಅಂತಂದರೆ ದೊಡ್ಡದಾದಂತಹ ಶಿಪ್ಪನ್ನು ಈಗಲೇ ನೀನೇನು ಮಾಡು, ಅದನ್ನು ತಯಾರು ಮಾಡುವಂತಂದೇಳಿ ಅವನಿಗೆ ಆರ್ಡರ್ ಮಾಡ್ತಾನೆ. ಸೊ ಐ ಆಮ್ ಆರ್ಡರಿಂಗ್ ಯು ಟು ಬಿಲ್ಡ್ ಆನ್ ಆರ್ಕ್ ಆ್ಯಂಡ್ ಕಲೆಕ್ಟ್ ದ ಪೀಪಲ್. ಅಷ್ಟೇ ಅಲ್ಲದೆ ಆ ದೊಡ್ಡ ಶಿಪ್ಪನ್ನು ಬಿಲ್ಡ್ ಮಾಡೋದಷ್ಟೇ ಅಲ್ಲದೆ ಆ ಒಳ್ಳೆಯ ವ್ಯಕ್ತಿಗಳನ್ನು, ಕೆಲವು ಸ್ಪೀಸೀಸ್ಗಳನ್ನು, ಕೆಲವು ಆ್ಯನಿಮಲ್ಸು,
ಬರ್ಡ್ಸ್ಗಳನ್ನು ಎರಡೆರಡು ಪ್ರಭೇದಗಳನ್ನು ಅವರನ್ನ ಕಲೆಕ್ಟ್ ಮಾಡಿ ಅದನ್ನೇನು ಮಾಡಬೇಕು, ಉಳಿಸ್ಬೇಕು ಅನ್ನುವಂತಹ ಒಂದು ಜವಾಬ್ದಾರಿಯನ್ನು ನೋಹಾನಿಗೆ ಕೊಡ್ತಾನೆ. ಐ ಆಮ್ ಆರ್ಡರಿಂಗ್ ಯು ಟು ಬಿಲ್ಡ್ ಅನ್ ಆರ್ಕ್ ಅಂಡ್ ಕಲೆಕ್ಟ್ ದ ಪೀಪಲ್ ಅಂಡ್ ಅದರ್ ಥಿಂಗ್ಸ್ ಸೋ ದ್ಯಾಟ್ ಯು ಆರ್ ರೆಡಿ ಫಾರ್ ದ ಫ್ಲಡ್ಸ್. ಪ್ರವಾಹ ಬರೋಕ್ಕಿಂತ ಮುಂಚೆನೆ ಈ ರೀತಿ ನೀನೇನು ಮಾಡಬೇಕು, ಈ ಎಲ್ಲ ಪ್ರಿಪ್ರೇಷನ್ ಅನ್ನ ಮಾಡ್ಕೋಬೇಕು ಅಂತಂದ್ರೆ ನೋಹಾನಿಗೆ ಹೇಳ್ತಾನೆ. ಅಂಡ್ ಇನ್ ಅ ಫ್ಲಾಶ್ ಆಫ್ ಲೈಟನಿಂಗ್ he also mentioned the specification of the ark and the things to be collected. ಯಾವ್ಯಾವ ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಅಷ್ಟೇ ಅಲ್ಲದೆ ಆ ಲೈಟನಿಂಗ್ ನಲ್ಲಿ ಆ ಗುಡುಗು ಮಿಂಚು ಆಗ್ತಾ ಅದು ಆ ಆಕಾಶವಾಣಿ ಮೂಲಕ ಏನ್ ಮಾಡ್ತಾನೆ ದೇವರು ಈ ರೀತಿ ಎಲ್ಲ ಇನ್ಸ್ಟ್ರಕ್ಷನ್ ಅನ್ನ ಅವನಿಗೆ ಕೊಡ್ತಾನೆ. ಅಷ್ಟೇ ಅಲ್ಲದೆ ಆ ಸ್ಪೆಸಿಫಿಕೇಶನ್ ಅಂತ ಹೇಳ್ತೀವಿ. ಸ್ಪೆಸಿಫಿಕೇಶನ್ ಅಂತಂದ್ರೆ ಮೆಜರ್ಮೆಂಟ್ಸ್, ಆ ಶಿಪ್ ಯಾವ ರೀತಿ ಇರಬೇಕು, ಯಾವ ರೀತಿ ಅಳತೆ ಮಾನಗಳು ಇರಬೇಕು ಅನ್ನೋದನ್ನು ಕೂಡ ದೇವರು ಮೊದಲೇ ನೋಹಾನಿಗೆ ಹೇಳಿದ್ದ. ಆ ಅಳತೆ ಮಾನಗಳ ಮೂಲಕ ನೀನೇನ್ ಮಾಡಬೇಕು, ಆ ಆರ್ಕ್ ಅನ್ನ ನೀನು ಬಿಲ್ಡ್ ಮಾಡಬೇಕು ಅಂತಂದೆ ಹೇಳ್ದ. He also mentioned the specification of the ark and the things to be collected. ಯಾವ್ಯಾವ ವಸ್ತುಗಳನ್ನ ನೀನು ಕಲೆಕ್ಟ್ ಮಾಡ್ಕೋಬೇಕು ಅದನ್ನು ಕೂಡ ಏನ್ ಮಾಡ್ದ ಹೇಳ್ದ. ಓಕೆ, said Noah. Okay, said Noah, trembling with fear. ದೇವರು ಒಮ್ಮಲಿನ ಪ್ರತ್ಯಕ್ಷ ಆದ ತಕ್ಷಣ ಆ ನೋಹ ಅನ್ನೋನು ಏನ್ ಮಾಡ್ದ, ಹೆದರ್ಕೊಂಡು ಆಯ್ತು ಅಂತಂದ ಏನ್ ಮಾಡ, ಟ್ರೆಂಬಲಿಂಗ್ ಅಂತಂದ್ರೆ ನಡಗೋದು ಅಂತಂದೆ ಹೇಳ್ತೀವಿ. ಟ್ರೆಂಬಲಿಂಗ್ ಅಂದ್ರೆ ನಡಗೋದು ಅಥವಾ ಶೇಕ್ ಆಗೋದು ಅಂತಂದ ಹೆದರಿಕೆಯಿಂದ ಏನವ ಶೇಕ್ ಆಗ್ತಾ ಹೆದರ್ಕೊಂಡು ದೇವ್ರು ಹೇಳಿದಂತಹ ಮಾತಿಗೆ ಏನ್ ಮಾಡ್ದ, ಓಕೆ ಅಂತಂದೆ ಹೇಳ್ದ. ಆ ಆರ್ಕ್ ಅನ್ನ ಬಿಲ್ಡ್ ಮಾಡೋದು, ಆಮೇಲೆ ಪೀಪಲ್ ಅನ್ನ ಎಲ್ಲ ಕಲೆಕ್ಟ್ ಮಾಡೋದು, ಕೆಲವು ವಸ್ತುಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಅವ ಹೇಳಿದಂತಹ ಆರ್ಡರ್ ಅನ್ನ ಅದನ್ನ ಒಬೆ ಮಾಡ್ಲಿಕ್ಕೆ ಒಪ್ಕೊಂಡ. ಐ ಆಮ್ ಯುವರ್ ಸರ್ವೆಂಟ್ ಅಂಡ್ ಐ ವಿಲ್ ಡೂ ವಾಟ್ ಯು ಹ್ಯಾವ್ ಆರ್ಡರ್ಡ್ ಮೀ ಟು ಡೂ ಅಂತಂದ್ರೆ, ನಾನು ನಿನ್ನ ಸೇವಕ ಅದೀನಿ, ನೀನ್ ಏನ್ ಹೇಳ್ತಿಲ್ಲ ಆ ಎಲ್ಲ ಆರ್ಡರ್ನ ನಾನು ಏನ್ ಮಾಡ್ತೀನಿ, ಒಬೆ ಮಾಡ್ತೀನಿ ಅಂತಂದೇಳಿ ದೇವರಿಗೆ ಕೇಳ್ಕೊಂಡ. He noted down the specifications of the ark and drew the blueprints. ಅಷ್ಟೇ ಅಲ್ಲದೆ ಏನೇನು ಆ ಆರ್ಕ್ ಅನ್ನ ಬಿಲ್ಡ್ ಮಾಡ್ಬೇಕಂತಂದ್ರೆ ಯಾವ ನೋಟಿಫಿಕೇಶನ್ ಅನ್ನು ಹೇಳದ, ಸ್ಪೆಸಿಫಿಕೇಶನ್ಸ್ ಅನ್ನು ಏನ್ ಹೇಳಿದಾರ ಅವನ್ನೆಲ್ಲವನ್ನು ಏನ್ ಮಾಡ್ದ, ನೋಟ್ ಮಾಡ್ಕೊಂಡ, ಅಂದ್ರೆ ಬರೆದಿಟ್ಕೊಂಡು. ನೋಟೆಡ್ ಮೀನ್ಸ್ ರೈಟ್. ನೋಹ ಅವನನ್ನ ಆ ಎಲ್ಲ ಅಳತೆ ಮಾನಗಳನ್ನ ಬರೆದಿಟ್ಕೊಂಡು ಅದರದ್ದು ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ಏನ್ ಮಾಡ್ದ, ತೆಗಿತೀನಿ ಅಂತಂದ್ರೆ ಹೇಳ್ದ. ಸ್ಪೆಸಿಫಿಕೇಶನ್ಸ್ ಆಫ್ ದ ಆರ್ಕ್ ಅಂಡ್ ಡ್ರೂ ದ ಬ್ಲೂ ಪ್ರಿಂಟ್, ಒಂದು ರಫ್ ಆಗಿ ಬ್ಲೂ ಪ್ರಿಂಟ್ ಅನ್ನ ಕೂಡ ತೆಗೆದಿಟ್ಕೊಂಡ. ರಿಮೆಂಬರ್ ಮೈ ಸನ್ ಅಂದ್ರೆ ನೆನ್ಪಿಟ್ಕೋ ಮಗನೇ ಅಂತಂದೇಳಿ ಏನ್ ಮಾಡ್ತಾನ ದೇವರು ಅವನಿಗೆ ಹೇಳ್ತಾನೆ. ಯು ಹ್ಯಾವ್ ಓನ್ಲಿ 6 months ಅಂಡ್ ದ ಆರ್ಕ್ ಮಸ್ಟ್ ಬಿ ರೆಡಿ. ಬರೀ ನಿನ್ಗೆ ಏನೈತಿಲ್ಲ 6 ತಿಂಗಳುಗಳು ಮಾತ್ರ ನಿನ್ಗೆ ಏನದಾವ ಟೈಮ್ ಐತಿ. ಅಷ್ಟರ ಒಳಗಾಗಿ ನೀನ್ ಏನ್ ಮಾಡ್ಬೇಕು, ಆ ದೊಡ್ಡದಾದಂತಹ ಶಿಪ್ ಅನ್ನ ರೆಡಿ ಮಾಡ್ಬೇಕು. ಆ ಎಲ್ಲಾ ಜನರು ವಸ್ತುಗಳನ್ನೆಲ್ಲ ಏನ್ ಮಾಡ್ಬೇಕು, ಜನರನ್ನ ಆಮೇಲೆ ವಸ್ತುಗಳನ್ನೆಲ್ಲ ನೀನ್ ಏನ್ ಮಾಡ್ಬೇಕು, ಕಲೆಕ್ಟ್ ಮಾಡ್ಬೇಕು. ಆ ಎಲ್ಲ ಕಲೆಕ್ಟ್ ಮಾಡ್ಲಿಕ್ಕೆ ಆ ಶಿಪ್ ಅನ್ನ ರೆಡಿ ಮಾಡ್ಲಿಕ್ಕೆ ನಿನಗೆ ಬರೀ ಎಷ್ಟು 6 ತಿಂಗಳು ಮಾತ್ರ ಅಂತಂದ್ರೆ ಹೇಳ್ತಾನೆ. ಯು ಹ್ಯಾವ್ ಓನ್ಲಿ 6 months ಅಂಡ್ ದ ಆರ್ಕ್ ಮಸ್ಟ್ ಬಿ ರೆಡಿ. ಅಷ್ಟರ ಒಳಗಾದ್ಮೇಲೆ ಆ ದೊಡ್ಡದಾದಂತಹ ಆರ್ಕ್ ಏನಿಲ್ಲ ರೆಡಿ ಇರಬೇಕು, ಶಿಪ್ ರೆಡಿ ಇರಬೇಕು ಅಂತಂದ್ರೆ ಹೇಳ್ತಾನೆ. ಥಂಡರ್ ದ ಲಾರ್ಡ್, ಥಂಡರ್ ಮೂಲಕ ಗುಡುಗು ಮಿಂಚುಗಳು ಏನಾಗ್ತಿತ್ತಲ್ಲ ಅದರ ಮೂಲಕ ಲಾರ್ಡು ಈ ರೀತಿ ಆರ್ಡರ್ ಮಾಡಿ ಮಾಯವಾಗ್ಬಿಡ್ತಾನ. 6 months ಪಾಸ್. ಈ ರೀತಿ ಎಲ್ಲ ಹೇಳುವಷ್ಟರಲ್ಲಿ ಬೇಗನೆ ಏನು 6 ತಿಂಗಳು ಕಳೆದು ಹೋಗ್ಬಿಟ್ಟು. 6 months passed, dark clouds began to gather and it began to rain in torrents. ಅಂದ್ರೆ 6 ತಿಂಗಳುಗಳು ಬೇಗನೆ ಕಳೆದು ಹೋದವು. ಅಷ್ಟೇ ಅಲ್ಲದೆ ಹೆವಿ ರೇನ್ ಫಾಲ್ ಕೂಡ ಆಗ್ತಿತ್ತು. ನೋಡಿ, ಆಕಾಶದಲ್ಲಿ ಎಲ್ಲ ಕಪ್ಪು ಮೋಡಗಳಿಂದ ಆವರಿಸಿತ್ತು. ಕಪ್ಪು ಮೋಡಗಳು ಅಂದ್ರೆ ಇದ್ರದ್ದು ಇಂಡಿಕೇಶನ್ ಏನಂತಂದ್ರೆ ಹೆವಿ ರೈನ್ ಫಾಲ್ ಆಗ್ತದ ಅಥವಾ ರೈನ್ ಫಾಲ್ ಆಗ್ತದ ಅಂತಂದ್ರೆ ಅನ್ನುವಂತ ಒಂದು ಇಂಡಿಕೇಶನ್ ಅನ್ನ ಕೊಡ್ತು. ಡಾರ್ಕ್ ಕ್ಲೌಡ್ಸ್ ಬಿಗ್ಯಾನ್ ಟು ಗ್ಯಾದರ್ ಅಂಡ್ ಇಟ್ ಬಿಗ್ಯಾನ್ ಟು rain in torrents. Torrent means a strong and fast moving stream of water. ಇಲ್ಲಿ ಝರಿಗಳು ಅಂತಂದೆ ಹೇಳ್ತೀವಿ. ಆ ಝರಿಗಳು ಎಷ್ಟು ಸ್ಟ್ರಾಂಗ್ ಆಗಿದ್ದು ಅಂದ್ರೆ ಫಾಸ್ಟ್ ಆಗಿ ಮೂವಿಂಗ್ ಇರುವಂತಹ ವಾಟರ್ ಫ್ಲೋ ಅಂತಂದೆ ಹೇಳ್ತೀವಿ ನಾವು. ಆ ಟಾರೆಂಟ್ಗಳ ಮೂಲಕ ಹೆವಿ ರೈನ್ಫಾಲ್ಗಳು ಹರಿದು ಬರ್ತಾ ಇದ್ದು, ಅಷ್ಟು ಹೆವಿ ರೈನ್ಫಾಲ್ ಆಗ್ತಿತ್ತು. ಇಟ್ ರೇನ್ಡ್
ಆ್ಯಂಡ್ ಡಾಗ್ಸ್ ಅಂತಂದರೆ ಇಲ್ಲಿ ಒಂದು ಇಡಿಯಮ್ ಅನ್ನು ಯೂಸ್ ಮಾಡಿದ್ದಾರೆ. ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್, ಇಟ್ ರೇನ್ಸ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಮೀನ್ಸ್ ಇಟ್ ಈಸ್ ಅ ಇಡಿಯಮ್ ಯೂಸ್ಡ್ ಟು ಡಿಸ್ಕ್ರೈಬ್ ಪರ್ಟಿಕ್ಯುಲರ್ಲಿ ಹೆವಿ ರೇನ್. ಹೆವಿ ರೇನ್ ಅನ್ನು ನಾವು ಅದ್ರ ಬಗ್ಗೆ ಹೇಳೋ ಮುಂದಾಗ ಈ ರೀತಿ ನಾವು ಇಡಿಯಮ್ ಅನ್ನು ಯೂಸ್ ಮಾಡ್ತೀವಿ. It rained cats and dogs non-stop for days together. 2-3 ದಿವಸದವರೆಗೂ ಕೂಡ ಮಳೆ ನಿಲ್ಲೇ ಇಲ್ಲ, ಕಂಟಿನ್ಯೂ ಆಗಿ ಮಳೆ ಬರ್ತಾ ಇತ್ತು, ಹೆವಿ ರೈನ್ಫಾಲ್ ಆಗ್ತಿತ್ತು. ದ ಲಾರ್ಡ್ ಲುಕ್ಡ್ ಡೌನ್ ಆ್ಯಂಡ್ ನೋಹಾ ವಾಸ್ ಸಿಟ್ಟಿಂಗ್ ಇನ್ ಹಿಸ್ ಯಾರ್ಡ್ ಆ್ಯಂಡ್ ವೀಪಿಂಗ್. ದೇವರು ಅಲ್ಲೇ ಮೇಲೆ ಕುತ್ಕೊಂಡು ನೋಡ್ತಾನೆ. ನೋಹಾ ಕೆಳಗಡೆ ಏನು ಮಾಡ್ತಿದ್ದ, ತನ್ನ ಯಾರ್ಡ್ ಅಂತ ಹೇಳ್ತೀವಿ, YARD, ಯಾರ್ಡ್ ಅಂತಂದ್ರೆ ತನ್ನ ಮನೆ ಅಂಗಳದಲ್ಲಿ ಕುತ್ಕೊಂಡಿರ್ತಾನೆ, ಕುಂತ್ಕೊಂಡು ಅಳ್ತಿರ್ತಾನೆ ಅವನು. ನೋಹಾ ವಾಸ್ ಸಿಟ್ಟಿಂಗ್ ಇನ್ ಹೀಸ್ ಯಾರ್ಡ್ ಆ್ಯಂಡ್ ವೀಪಿಂಗ್. ಅಳ್ತಾ ತನ್ನ ಅಂಗಳದಲ್ಲಿ ಕುಂತ್ಕೊಂಡಿರ್ತಾನ, ಅದನ್ನ ನೋಡ್ತಾನೆ ದೇವರು. ದೇರ್ ವಾಸ್ ನೋ ಆರ್ಕ್. ಅಷ್ಟೇ ಅಲ್ಲದೆ ಆ ನೋಹಾ ಕುಂತ್ಕೊಂಡಿದ್ದನ್ನು ನೋಡ್ತಾನ, ಅಳೋದನ್ನು ನೋಡ್ತಾನ, ಆದ್ರೆ ಅವನ ಹತ್ರ ಅಲ್ಲಿ ಯಾವುದೇ ಆರ್ಕು ಇರಲಿಲ್ಲ, ಯಾವುದೇ ಶಿಪ್. ಅವನಿಗೆ 6 ತಿಂಗಳ ಅವಕಾಶವನ್ನು ಮಾಡಿದ್ರು. ಆ ಅವಕಾಶಕ್ಕೆ ತಕ್ಕಂತಲೇ ಅವನು ಏನು ಮಾಡಿರಲಿಲ್ಲ, ಅಲ್ಲಿ ಶಿಪ್ಪನ್ನು ರೆಡಿ ಮಾಡಿರಲಿಲ್ಲ. ನೋಹಾ ಅಂತಂದೇಳಿ ಥಂಡರದ ಮೂಲಕ, ಗುಡುಗು ಮಿಂಚುಗಳ ಮೂಲಕ ಸಿಟ್ಟಿನಿಂದ ದೇವ್ರು ಏನು ಮಾಡ್ತಾನ, ನೋಹಾ ಅಂತಂದೇಳಿ ಕಿರಿಚ್ತಾ, ಥಂಡರ್ ದ ಲಾರ್ಡ್ ಅಂದ್ರೆ ಗುಡುಗು ಮಿಂಚುಗಳ ಮೂಲಕ ನೋಹಾ ಅಂತಂದೇಳಿ ಏನು ಮಾಡ್ತಾನ, ಅಲ್ಲಿ ಹೇಳ್ತಾನೆ, ವೇರ್ ಈಸ್ ದ ಆರ್ಕ್, ಎಲ್ಲಿದೆ ಆರ್ಕು? ಈಗ 6 ಮಂತ್ಸ್ವರೆಗೂ ನಾನು ಏನು ಮಾಡಿದ್ದೆ, ಅವಕಾಶವನ್ನು ಕೊಟ್ಟಿದ್ದೆ, ಅಷ್ಟು ಸಮಯವನ್ನು ಕೊಟ್ಟಿದ್ದೆ, ಆರ್ಕ್ ಎಲ್ಲೈತಿ ಅಂತಂದೇಳಿ ಏನು ಮಾಡ್ತಾನೆ, ದೇವರು ಕೇಳ್ತಾನೆ. ನೋಹಾ ಟ್ರೆಂಬಲ್ಡ್. ನೋಹಾ ಅನ್ನೋನೇನದನ್ನ ನಾವು ಟ್ರೆಂಬಲ್ಡ್ ಅಂತಿದೆ. ಟ್ರೆಂಬಲ್ಡ್ ಅಂದ್ರೆ ನಡುತ್ತಾ, ಹೆದರ್ತಾ ಏನು ಮಾಡ್ದ, ಆ ದೇವರು ಕಿರ್ಚೋದ್ರಿಂದ ಅದರಿಂದ ಏನು ಮಾಡ್ತಾನೆ, ಹೆದರ್ಕೋತ ನಡುತ್ತಿರ್ತಾನೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಲಾರ್ಡ್ ಪ್ಲೀಸ್ ಫಾರ್ಗಿವ್ ಮೀ ಬೆಗ್ಡ್ ನೋಹಾ. ನೋಹಾ ಏನು ಮಾಡ್ತಾನೆ, ಪ್ಲೀಸ್ ನನ್ನನ್ನು ಫಾರ್ಗಿವ್ ಮಾಡು ಅಂತಂದ್ರೆ, ಫಾರ್ಗಿವ್ ಅಂತಂದ್ರೆ ಬೇಡ್ಕೊಳ್ಳೋದು, ನನ್ನನ್ನು ಕ್ಷಮಿಸ್ಬಿಡು ಅಂತಂದೇಳಿ ಬೇಡಿಕೊಳ್ತಾನೆ. ನಾನು ಐ ಡಿಡ್ ಮೈ ಬೆಸ್ಟ್ ಟು ಒಬೇ ಯು ಬಟ್ ದೇರ್ ವೇರ್ ಮೆನಿ ಪ್ರಾಬ್ಲಮ್ಸ್ ಇನ್ ಬಿಲ್ಡಿಂಗ್ ಆ್ಯನ್ ಆರ್ಕ್. ಈ ಲೈನಲ್ಲಿ ಏನು ಹೇಳ್ತಾರೆ, ನೋಹಾ ಇಲ್ಲ, ನೀನು ಹೇಳಿದಂತಹ ಆರ್ಡರನ್ನು ನಾನು ಒಬೇ ಮಾಡಬೇಕು ಅಂತ ಅಂದ್ಕೊಂಡೆ, ಎಲ್ಲ ಪ್ರಯತ್ನವನ್ನು ಮಾಡಿದೆ, ಆದರೂ ಕೂಡ ಆ ಆರ್ಕನ್ನು ಬಿಲ್ಡ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳು ನನಗೆ ಎದುರಾದವು ಅಂತ ಹೇಳ್ತಾನೆ. ಐ ಡಿಡ್ ಮೈ ಬೆಸ್ಟ್ ಟು ಒಬೇ ಯು, ಕೈಲಿ ಆದಷ್ಟು ಎಲ್ಲ ಸಾಧ್ಯವನ್ನು ನಾನು ಮಾಡಿದೆ, ಆದರೂ ಕೂಡ ಏನು ಬಹಳಷ್ಟು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಯಿತು. ಮೆನಿ ಪ್ರಾಬ್ಲಮ್ಸ್ ಇನ್ ಬಿಲ್ಡಿಂಗ್ ಆ್ಯನ್ ಆರ್ಕ್. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್, 1 by 1 ಏನು ಯಾವ್ಯಾವ ಪ್ರಾಬ್ಲಮನ್ನು ಫೇಸ್ ಮಾಡ್ದ ಅಂತ ಅನ್ನೋದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾನೆ. ಫಸ್ಟ್, ಐ ಹ್ಯಾಡ್ ಟು ಗೆಟ್ ದ ಪ್ಲಾನ್ಸ್ ಅಪ್ರೂವ್ಡ್ ಆ್ಯಂಡ್ ಗೆಟ್ ಅ ಪರ್ಮಿಟ್ ಫ್ರಾಮ್ ದ ಕಾಂಪಿಟೆಂಟ್ ಅಥಾರಿಟಿ ಅಂತಂದೆ. ಆ ಆರ್ಕನ್ನು, ಯಾವುದೇ ಒಂದು ಬಿಲ್ಡಿಂಗನ್ನು ತಯಾರಾಗಬೇಕು ಅಂತಂದ್ರೆ ನಾವೇನು ಮಾಡಬೇಕಾಗ್ತದೆ, ಗೌರ್ಮೆಂಟ್ಸಿಂದ ಪರ್ಮಿಷನ್ ತಗೋಬೇಕಾಗ್ತದೆ. ಅದೇ ಥರನೇ ಇಲ್ಲಿನೂ ಕೂಡ ಏನು ಮಾಡ್ತಾನೆ, ನೋಹಾ ಅನ್ನೋನು ಆ ಆರ್ಕ್ ಅನ್ನೋದನ್ನು ಬಿಲ್ಡ್ ಮಾಡಬೇಕು ಅಂತಂದ್ರೆ ಪರ್ಮಿಷನ್ ತಗೋಬೇಕಾಯಿತು. ಐ ಹ್ಯಾವ್ ಟು ಗೆಟ್ ದ ಪ್ಲಾನ್ಸ್. ಈ ಎಲ್ಲ ಯೋಜನೆಗಳನ್ನು ತಗೊಂಡು ಈ ರೀತಿ ಆರ್ಕನ್ನು ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡೀನಿ ಅಂತಂದೇಳಿ ಏನು ಮಾಡ್ತಾನವ, ಕನ್ಸರ್ನ್ ಅಥಾರಿಟಿಗೆ ಅಥವಾ ಕಾಂಪಿಟೆಂಟ್ ಅಥಾರಿಟಿ ಅಂತಂದ್ರೆ, ಕಾಂಪಿಟೆಂಟ್ ಅಥಾರಿಟಿ ಅಂತಂದರೆ ಇಟ್ ಈಸ್ ಎನಿ ಪರ್ಸನ್ ಆರ್ ಆರ್ಗನೈಸೇಷನ್ ದಟ್ ಹ್ಯಾಸ್ ದ ಲೀಗಲಿ ಪವರ್. ಆ ಸಂಬಂಧಪಟ್ಟಂತಹ ಅಧಿಕಾರಿ ಹತ್ರ ಹೋಗಿ ಏನು ಮಾಡ್ತಾನೆ, ಈ ರೀತಿ ಆರ್ಕನ್ನು ನಾನು ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿನಿ, ಅದಕ್ಕೆ ಪರ್ಮಿಷನ್ ಕೊಡ್ರಿ ಅಂತಂದ್ರೆ ಬೇಡ್ಕೊಳ್ತಾನೆ ಅವನು. ಐ ಹ್ಯಾವ್ ಟು ಗೆಟ್ ದ ಪ್ಲಾನ್ಸ್ ಅಪ್ರೂವ್ಡ್ ಆ್ಯಂಡ್ ಗೆಟ್ ಅ ಪರ್ಮಿಟ್. ಪರ್ಮಿಟ್ ಮೀನ್ಸ್ ಪರ್ಮಿಷನ್ ಬೇಕು ಅಂತಂದೆ ಕೇಳ್ಕೊಳ್ಳೋಕ್ಕೆ ಹೋಗ್ತಾನೆ ಆ ಕಾಂಪಿಟೆಂಟ್ ಅಥಾರಿಟಿ ಅವರಿಗೆ, ಸಮರ್ಥ ಅಧಿಕಾರಿ ಅಂತಂದೆ ಹೇಳ್ಬೋದು ನಾವು ಇಲ್ಲಿ. ದೇ ಟೋಲ್ಡ್ ಮೀ ದ್ಯಾಟ್ ಯುವರ್ ಪ್ಲಾನ್ಸ್ ಆರ್ ನಾಟ್ ಅಕಾರ್ಡಿಂಗ್ ಟು ದ ಸ್ಪೆಸಿಫಿಕೇಶನ್ ಆ್ಯಂಡ್ ದೇ ಆರ್ ಟು ಬಿ ಮಾಡಿಫೈಡ್. ಮಾಡಿಫೈಡ್ ಅಂದರೆ ಚೇಂಜ್ ಮಾಡಬೇಕು. ನೀನು ಮಾಡಿದಂತಹ ಆ ಆರ್ಕದ ಬ್ಲೂ ಪ್ರಿಂಟ್ ಏನು ತೆಗೆದಿದ್ದೆಲ್ಲ, ಅಥವಾ ಆ ಸ್ಪೆಸಿಫಿಕೇಶನ್ ತಕ್ಕಂತೆ ಆ ಆರ್ಕ್ ಇಲ್ಲ, ಅದಕ್ಕೆ ಸೂಟೇಬಲ್ ಆದಂತಹ ಅದು ಏನು ಬ್ಲೂ ಪ್ರಿಂಟ್ ಇಲ್ಲ, ಅದಕ್ಕೆ ನೀನು ಏನು ಮಾಡಬೇಕು, ಅದರಲ್ಲಿ ಕೆಲವೊಂದಿಷ್ಟು ಮಾಡಿಫಿಕೇಶನ್ ಮಾಡಿದ್ದೇ ಆಯಿತು ಅಂತಂದ್ರೆ ಅವಾಗ ನಾನು ಏನು ಮಾಡ್ತೀನಿ, ಅದನ್ನು ಅಪ್ರೂವ್ ಮಾಡ್ತೀನಿ ಅಂತಂದರೆ ಹೇಳಿ ಕಳಿಸ್ತಾನೆ. ಐ ಹೈಯರ್ಡ್ ಆ್ಯನ್ ಎಂಜಿನಿಯರ್ ಟು redraw the plans
ಬಟ್ ದ ಆಫೀಸರ್ಸ್ ಕೆಪ್ಟ್ ಆನ್ ಡಿಲೇಯಿಂಗ್ ಆ್ಯಂಡ್ ದ ಫೈಲ್ಸ್ ಡಿಡಂಟ್ ಮೂವ್ ಅಂತಂದೇಳಿ. ಐ ಹೈಯರ್ಡ್ ಅಂತಂದ್ರೆ ಹೈಯರ್ಡ್ ಮೀನ್ಸ್ ರೆಂಟ್ ಅಂತಂದೇಳಿ ದುಡ್ಡು ಕೊಟ್ಟು ಒಬ್ಬೊಬ್ಬ ಇಂಜಿನಿಯರಿಗೆ ಹೇಳ್ತಾನೆ ಮತ್ತೊಮ್ಮೆ ರೀಡ್ರಾ ಮಾಡಲಿಕ್ಕೆ ಅದರ ಸ್ಪೆಸಿಫಿಕೇಶನ್ ಅನ್ನೆಲ್ಲ ಕೊಟ್ಟು ಅದು ಸ್ವಲ್ಪ ಮಾಡಿಫೈ ಮಾಡಲಿಕ್ಕೆ ಏನು ಮಾಡ್ತಾನೆ ಅವನಿಗೆ ರೆಂಟ್ ಕೊಟ್ಟು ಒಬ್ಬ ಇಂಜಿನಿಯರಿಂಗ್ಗೆ ಹೇಳ್ತಾನೆ. ಆದರೆ ಆ ಆಫೀಸರ್ ಏನು ಮಾಡ್ತಾನೆ ಆ ಬ್ಲೂ ಪ್ರಿಂಟನ್ನು ತನ್ನ ಹತ್ರ ಇಟ್ಕೊಂಡು ಆಫೀಸರ್ಸ್ ಕೆಪ್ಟ್ ಆನ್ ಡಿಲೇಯಿಂಗ್ ಅದು ಎಷ್ಟಾಗ್ತಷ್ಟು ಆ ಫೈಲ್ ಮುಂದೆ ಹೋಗ್ಲಾರ್ದಾಗ ತನ್ನ ಹತ್ರ ಅದನ್ನು ಡಿಲೇ ಮಾಡ್ತಾ ಹೋಗ್ತಾನೆ. ಆಫೀಸರ್ಸ್ ಕೆಪ್ಟ್ ಆನ್ ಡಿಲೇಯಿಂಗ್ ಆ್ಯಂಡ್ ದ ಫೈಲ್ಸ್ ಡಿಡಂಟ್ ಮೂವ್ ಆ ಫೈಲ್ ಮುಂದೆ ಹೋಗಲೇ ಇಲ್ಲ. ಇದರಿಂದ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಯಿತು ಅಂತಂದರೆ ನೋಹ ದೇವ್ರ ಮುಂದೆ ಬೇಡ್ಕೊಳ್ತಿರ್ತಾನೆ. ದೆನ್ ದೇ ಟೋಲ್ಡ್ ಮೀ ದ್ಯಾಟ್ ದ ಕಾಂಪಿಟೆಂಟ್ ಅಥಾರಿಟಿ ಮಸ್ಟ್ ಬಿ ಟೇಕನ್ ಕೇರ್ ಆಫ್. ಇದಕ್ಕೆಲ್ಲ ನಾವು ಜವಾಬ್ದಾರಿ ಎಲ್ಲ ಮೇಲಿನ ಅಧಿಕಾರಿಗಳು ತಾವು ಏನು ಮಾಡಬೇಕು ಅವರು ಆ ಜವಾಬ್ದಾರಿಯನ್ನು ತಗೋಬೇಕು ಅವ್ರು ಕೇರ್ ಮಾಡಬೇಕು ಅಂತಂದೇಳಿ ಮೇಲಿನ ಅಧಿಕಾರಿ ಮೇಲೆ ಅದನ್ನು ಹಾಕಿದರು. ಐ ಡಿಡಂಟ್ ನೋ ವಾಟ್ ಇಟ್ ಮೆಂಟ್ ಟಿಲ್ ದ ಕ್ಲರ್ಕ್ ಟೋಲ್ಡ್ ಮೀ ದ ಮೀನಿಂಗ್. ಇಷ್ಟೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡ್ತಾನೆ. ಅದಾದ ನಂತರ ಎಲ್ಲಿವರೆಗೂ ಅವನಿಗೆ ಗೊತ್ತಾಗಲಿಲ್ಲ, ಇವೆಲ್ಲ ಫೈಲ್ ಮೂವ್ ಆಗಲಿಲ್ಲ, ಬರೀ ಡಿಲೇ ಆಗ್ತಿತ್ತು, ಈ ಕೆಲಸಗಳು ಡಿಲೇ ಆಗ್ತಿತ್ತು ಅಂದಮೇಲೆ ಅವನಿಗೆ ಎಲ್ಲಿವರೆಗೂ ಗೊತ್ತಾಗಲಿಲ್ಲ ಅಂದರೆ ಒಬ್ಬ ಕ್ಲರ್ಕ್ ಭೇಟಿಯಾದ ಅಲ್ಲಿ ಆ ಕ್ಲರ್ಕ್ ಹೇಳ್ತಾನೆ ಅದರ ಅರ್ಥವನ್ನು ಹೇಳ್ತಾನೆ. ಈ ಫೈಲ್ಗಳು ಯಾಕೆ ಮೂವ್ ಆಗ್ತಿಲ್ಲ ಅಂತಂದ್ರೆ ಆ ಫೈಲ್ಗಳು ಮೂವ್ ಆಗಬೇಕು ಅಂದ್ರೆ ಅಲ್ಪ ಸ್ವಲ್ಪ ಅವ್ರಿಗೆ ಏನು ಕೊಡಬೇಕು ದುಡ್ಡು ಕೊಡಬೇಕು ಅಂತಂದೇಳಿ ಹೇಳಿದಾಗ ಅವಾಗ ಈ ನೋಹಾನಿಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಈ ಫೈಲ್ಗಳೆಲ್ಲ ಮೂವ್ ಆಗಬೇಕಂದ್ರೆ ಸ್ವಲ್ಪ ಆದರೂ ಅವ್ರಿಗೆ ಏನು ಕೊಡಬೇಕು ಲಂಚವನ್ನು ಕೊಟ್ಟಾಗ ಮಾತ್ರ ಆ ಫೈಲ್ಗಳು ಮೂವ್ ಆಗ್ತಾವ, ಕೆಲಸಗಳು ಮುಂದೆ ಹೋಗ್ತಾವ ಅಂತ ಅನ್ನೋದು ಅವನಿಗೆ ಅಂಡರ್ಸ್ಟ್ಯಾಂಡ್ ಆಯಿತು. ವಾಟ್ ಕ್ಯಾನ್ ಐ ಡೂ somehow I managed to get the files moving. ಹಿಂಗೆ ಮಾಡಿ ಆ ಫೈಲ್ ಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅಷ್ಟು ಇಷ್ಟು ಸ್ವಲ್ಪ ದುಡ್ಡನ್ನು ಕೊಟ್ಟು ಆ ಕ್ಲರ್ಕನ್ನು ಇಟ್ಕೊಂಡು ಅವನ ಸಹಾಯದಿಂದ ಆ ಫೈಲ್ ಮೂವ್ ಆಗಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾನೆ. somehow I managed to get the files moving. Next I was told I must get the environmental impact statement to get the ಕ್ಲಿಯರೆನ್ಸ್ ಫ್ರಮ್ ಅನದರ್ ಕಾಂಪಿಟೆಂಟ್ ಅಥಾರಿಟಿ. ಇನ್ನೂ ಕೆಲವೊಬ್ಬರು ಸಮರ್ಥ ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲವರು ಏನು ಇಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಂತಂದ್ರೆ ಈ ಆರ್ಕನ್ನು ಮಾಡೋದ್ರಿಂದ ಯಾವುದೇ ಒಂದು ಹೊಸ ವಸ್ತುವನ್ನು ಮಾಡಿದ್ರೆ ಅದೇ ರೀತಿ ಈ ಎನ್ವಿರಾನ್ಮೆಂಟಿಗೆ ನೇಚರ್ಗೆ ಯಾವುದೇ ಹಾರ್ಮ್ ಆಗಬಾರ್ದು ಅಂತ ಅನ್ನುವಂಥದ್ದನ್ನು ಮೊದಲು ಅವ್ರು ಏನು ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತೊಗೊಂಡು ಬಾ ನೀನು ಅಂತಂದರೆ ನೋಹಾನಿಗೆ ಹೇಳಿ ಕಳಿಸ್ತಾರೆ. ಅಷ್ಟೇ ಅದನ್ನೇ ಏನು ಹೇಳ್ತಾರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟೇಟ್ಮೆಂಟ್ ಅಂತಂದೆ. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟೇಟ್ಮೆಂಟ್ ಅಂದರೆ ನೇಚರ್ಗೆ ಇದರಿಂದ ಈ ಆರ್ಕನ್ನು ರೆಡಿ ಮಾಡೋದ್ರಿಂದ ಅದರಿಂದ ಎನ್ವಿರಾನ್ಮೆಂಟಿಗೆ ಯಾವುದೇ ಹಾರ್ಮ್ ಆಗೋದಿಲ್ಲ ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟಂತಹ ಯಾರು ಅಧಿಕಾರಿಗಳಿರ್ತಾರಲ್ಲ ಅವರಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತೊಗೊಂಡು ಬಾ ಅಂತಂದ್ರೆ ಮತ್ತೆ ಹೇಳಿ ಕಳಿಸಿದರು. ಐ ನ್ಯೂ ಬೈ ನಾವ್ ಹೌ ಟು ಟೇಕ್ ಕೇರ್ ಆಫ್ ದ ಕಾಂಪಿಟೆಂಟ್ ಅಥಾರಿಟಿ. ಇಷ್ಟೆಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡಿದಾಗ ಈಗ ಅವನಿಗೆ ಅಂಡರ್ಸ್ಟ್ಯಾಂಡ್ ಆಯಿತು ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ಅವರನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅವರಿಗೆ ದುಡ್ಡು ಕೊಟ್ಟರೆ ಮಾತ್ರ ಏನಾಗ್ತದೆ ಕೆಲಸ ಮೂವ್ ಆಗ್ತದೆ ಅನ್ನೋದು ಅವನಿಗೆ ಈಗ ಅಂಡರ್ಸ್ಟ್ಯಾಂಡ್ ಆಯಿತು ಅಂತಂದೇ ಹೇಳ್ತಾನೆ. ಐ ನ್ಯೂ ಬೈ ನಾವ್ ಹೌ ಟು ಟೇಕ್ ಕೇರ್ ಆಫ್ ದ ಕಾಂಪಿಟೆಂಟ್ ಅಥಾರಿಟಿ ಬಟ್ ಪುವರ್ ನೋಹಾ ಕಾಂಟ್ ಅಫೋರ್ಡ್ ಟು ಟೇಕ್ ಕೇರ್ ಆಫ್ ಸೋ ಮೆನಿ ಕಾಂಪಿಟೆಂಟ್ ಅಥಾರಿಟೀಸ್. ಬಹಳಷ್ಟು ಅದಕ್ಕೆ ಆ ಒಂದು ಫೈಲ್ ಮೂವ್ ಆಗಬೇಕಂತಂದ್ರೆ ಎಷ್ಟೋ ಜನರ ಮಧ್ಯೆ ಅದೇನು ಆ ಫೈಲ್ ಮೂವ್ ಆಗಬೇಕಾಗಿತ್ತು, ಆ ಅಧಿಕಾರಿಗಳ ಕೈಯಲ್ಲಿ ಬರಬೇಕಾಗಿತ್ತು. ಆ ಎಲ್ಲ ಅಧಿಕಾರಿಗಳಿಗೆ ಪ್ಲೀಸ್ ಮಾಡಬೇಕು ಅಂತಂದ್ರೆ ಅವರಿಗೆಲ್ಲ ದುಡ್ಡು ಕೊಡಬೇಕು ಅಂತಂದ್ರೆ ನೋಹಾನಿಗೆ ಅಷ್ಟು ಸಮರ್ಥ ಇರಲಿಲ್ಲ. ಅವನು ಅಷ್ಟು ಸಮರ್ಥ ಇರಲಿಲ್ಲ. ಅದಕ್ಕೆ ಅಫೋರ್ಡ್ ಮೀನ್ಸ್ ಹ್ಯಾವಿಂಗ್ ಇನಫ್ ಮನಿ ಟು ಪೇ ಫಾರ್. ಆ ಎಲ್ಲ ಅಧಿಕಾರಿಗಳಿಗೆ ಕೊಡೋ ಅಷ್ಟು ಅವನಿಗೆ ಏನಿರಲಿಲ್ಲ, ದುಡ್ಡಿರಲಿಲ್ಲ. ಹೆಂಗೋ ಮಾಡಿ ಆ ಫೈಲ್ ಮೂವ್ ಆಗಲಿಕ್ಕೆ ಅಲ್ಪ ಸ್ವಲ್ಪ ದುಡ್ಡನ್ನು ಏನೋ ಕೊಟ್ಟಿದ್ದ. ಆದರೆ ಮತ್ತೆ ಅವ್ರು ಏನು ಮಾಡಿದರು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಮೇಲೆ ಏನಾದರೂ ಅದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತೊಗೊಂಡು ಬಾ ಅಂತ ಹೇಳಿದ್ಮ್ಯಾಗ ಆ ಎಲ್ಲ ಅಧಿಕಾರಿಗಳಿಗೆ ಕೊಡೋ ಅಷ್ಟು ದುಡ್ಡು ಈ ನೋಹಾನ್ ಹತ್ರ ಇರಲಿಲ್ಲ ಅಂತಂದರೆ ಹೇಳಿದ್ದಾರೆ. ಸ್ಟಿಲ್ ಐ ಡಿಡಂಟ್ ವಾಂಟ್ ಟು ಡಿಸ್ಒಬೇ ಯುವರ್ ಆರ್ಡರ್ಸ್. ಆದರೂ ಕೂಡ ನಾನೇನಿಲ್ಲ ನಿನ್ನ ಆರ್ಡರನ್ನು ಡಿಸ್ಒಬೇ ಮಾಡಿಲ್ಲ ಅಂತಂದೇ ಹೇಳ್ತಾನೆ. ಇನ್ನೂ ಕೂಡ ನಾನು ಪ್ರಯತ್ನವನ್ನು ಬಿಟ್ಟಿಲ್ಲ, ಪ್ರಯತ್ನ ಮಾಡ್ತಾನೇ ಇದ್ದೆ ಅಂತಂದೇಳಿ ನೋಹಾ ಗಾಡ್ಗೆ ಹೇಳ್ತಾನೆ. ದೆನ್ ದೇ ವಾಂಟೆಡ್ ಅ ರಿಪೋರ್ಟ್ ಫ್ರಾಮ್ ದ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆನ್ ಯುವರ್ ಪ್ರಪೋಸ್ಡ್ ಫ್ಲಡ್ಸ್
ಆ್ಯಂಡ್ ಹೌ ಇಟ್ ಹ್ಯಾಸ್ ಬೀನ್ ಪ್ರಿಡಿಕ್ಟೆಡ್ ಅಂತೇಳಿ. ಅಷ್ಟೇ ಅಲ್ಲದೆ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ಏನು ಮಾಡಬೇಕು, ಅಲ್ಲಿನೂ ಕೂಡ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತೊಗೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ರಿಲೇಟಿಂಗ್ ಟು ದ ವೆದರ್ ಕನ್ಸಿಡರೇಷನ್ ಅಂತಂದೇಳಿ. ಈ ಎಲ್ಲ ಪ್ರಿಡಿಕ್ಷನ್ ಮಾಡಿದ್ರಲ್ಲ, ಇದು ಪ್ರಿಡಿಕ್ಷನ್ ಮಾಡಿದ್ರೆ ನಿನಗೆ ಯಾರು ಹೇಳಿದ್ರು ಅಂತ ಮುಂದೆ ಕೇಳ್ತಾರೆ. ಕೇಳಿದಾಗ ಅವಾಗ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವ್ರು ಅವ್ರು ಏನು ಹೇಳ್ತಾರೆ, ಪ್ರಪೋಸ್ಡ್ ಅಂತ ಹೇಳ್ತೀವಿ. ಪ್ರಪೋಸ್ಡ್ ಅಂದ್ರೆ ಪುಟ್ ಫಾರ್ವರ್ಡ್. ಅಲ್ಲಿ ಅವರಿಂದ ಏನು ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತಗೊಂಡು ಅವ್ರು ಏನು ಮಾಡಬೇಕಾಗಿತ್ತು, ಫೈಲ್ ಮೂವ್ ಆಗಬೇಕಾಗಿತ್ತು. ಆದ್ರೆ ಇಲ್ಲಿ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವರು ಅವ್ರು ಅಷ್ಟು ಈಸಿಯಾಗಿ ಒಪ್ಕೊಳ್ಳಿಲ್ಲ. ಇಲ್ಲ, ಇದೆಲ್ಲ ಜಗತ್ತೆಲ್ಲ ಏನಾಗ್ಬಿಡ್ತದೆ, ನಾಶ ಆಗ್ತದೆ. ಅದಕ್ಕಿಂತ ಮುಂಚೆನೇ ಏನು ದೇವರು ಈ ರೀತಿ ಪ್ರಿಡಿಕ್ಟ್ ಮಾಡಿದ್ದಾನೆ, ಹೇಳಿದ್ದಾನೆ, ಏನು ಜಗತ್ತೆಲ್ಲ ಏನಾಗ್ಬಿಡ್ತದೆ, ನಾಶ ಆಗ್ತದೆ. ಅದಕ್ಕಿಂತ ಮುಂಚೆನೇ ಒಂದು ಆರ್ಕನ್ನು ರೆಡಿ ಮಾಡುವಂತಂದ್ರೆ ಆ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾನೆ ಅಂತಂದೇಳಿ ಈ ರೀತಿ ಎಲ್ಲ ಆ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದಾಗ ನೋಹಾನಿಗೆ ಏನೈತಲ್ಲ, ಅವನಿಗೆ ತಲೆ ಸರಿ ಇಲ್ಲ ಅಂತಂದೇಳಿ ಅವ್ರು ಏನು ಮಾಡಿದ್ರು, ಪ್ರೂವ್ ಮಾಡಿದ್ರು. ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆನ್ ಯುವರ್ ಪ್ರಪೋಸ್ಡ್ ಫ್ಲಡ್ಸ್ ಆ್ಯಂಡ್ ಹೌ ಇಟ್ ಹ್ಯಾಸ್ ಬಿನ್ ಪ್ರಿಡಿಕ್ಟೆಡ್ ಅಂದೆ. ಇದೆಲ್ಲ ಫ್ಲಡ್ ಅದೆಲ್ಲ ಆಗ್ತೈತಿ, ಪ್ರವಾಹ ಆಗ್ತದೆ ಅನ್ನೋದು ನಿಮ್ಗೆ ಯಾರು ಹೇಳಿದ್ರು, ಇದೆಲ್ಲ ಪ್ರಿಡಿಕ್ಷನ್ ಎಲ್ಲ ಸುಳ್ಳು ಅಂತಂದೇಳಿ ಏನು ಮಾಡ್ತಾರೆ, ಅವರು ಒಪ್ಕೊಳ್ಳೋದಿಲ್ಲ ಅದನ್ನು. ಐ ಟೋಲ್ಡ್ ದೆಮ್ ದಟ್ ಇಟ್ ವಾಸ್ ದ ಆರ್ಡರ್ ಆಫ್ ದ ಸುಪ್ರೀಂ ಬೀಯಿಂಗ್. ಸುಪ್ರೀಂ ಬೀಯಿಂಗ್ ಅಂತಂದ್ರೆ ದ ಲಾರ್ಡ್ ಅಂತಂದ್ರೆ, ಇಲ್ಲ ಈ ಆರ್ಕನ್ನು ಮಾಡಲಿಕ್ಕೆ ಸುಪ್ರೀಂ ಅನ್ನುವಂತಹ ಒಂದೇನು ಆ ಗಾಡ್ ಏನದಲ್ಲ, ಅವನೇ ನನಗೆ ಸ್ವತಃ ಅವನೇ ಬಂದು ಹೇಳಿದ್ದಾನೆ ಅಂತಂದು ಹೇಳಿದ್ರು ಕೂಡ ಅವರು ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವರು ನಂಬಲಿಲ್ಲ ಇವನನ್ನು. ಬಟ್ ದೇ ಲಾಫ್ಡ್ ಅಟ್ ಮೀ ಆ್ಯಂಡ್ ಟೋಲ್ಡ್ ಮೀ ದ್ಯಾಟ್ ದೇರ್ ವಾಸ್ ನೋ ಒನ್ ಕಾಲ್ಡ್ ಸುಪ್ರೀಂ ಬೀಯಿಂಗ್ ಇನ್ ದ್ಯಾಟ್ ಡಿಪಾರ್ಟ್ಮೆಂಟ್ ಅಂತಂದ್ರೆ. ಅಷ್ಟೇ ಅಲ್ಲದೆ ಅವನನ್ನು ನೋಡಿ ನಕ್ರು, ಅಷ್ಟೇ ಅಲ್ಲದೆ ಅವನನ್ನು ಹೀಯಾಳಿಸಿದ್ರು. ಇಲ್ಲ, ಈ ಇಡೀ ಜಗತ್ತಿನಲ್ಲಿ ಯಾರೂ ಸುಪ್ರೀಂ ಪವರ್ ಅನ್ನೋದೇ ಇಲ್ಲ, ಈ ಡಿಪಾರ್ಟ್ಮೆಂಟ್ನಲ್ಲಿ ಯಾರೂ ಸುಪ್ರೀಂ ಪವರ್ ಅನ್ನೋದೇ ಇಲ್ಲ, ನಿನ್ಗೆ ಯಾರು ಹೇಳಿದಾರೆ, ಇದು ಎಲ್ಲ ಫ್ಲಡ್ ಎಲ್ಲ ಬರ್ತೈತಿ, ಆಮೇಲೆ ಇಡೀ ಜಗತ್ತೆಲ್ಲ ಮುಳುಗಿ ಹೋಗ್ಬಿಡ್ತದೆ, ಇಡೀ ಜಗತ್ತೆಲ್ಲ ಡೆಸ್ಟ್ರಾಯ್ ಆಗ್ತದೆ ಅನ್ನೋದನ್ನು ಯಾರು ಹೇಳಿದ್ರು ಅಂತಂದ್ರೆ ನೋಹಾನನ್ನು ನೋಡಿ ಅವ್ರು ಏನು ಮಾಡಿದ್ರು, ನಗ್ತಾ ಇದ್ರು. ದೇ ಥಾಟ್ ಐ ವಾಸ್ ಮ್ಯಾಡ್ ಆ್ಯಂಡ್ asked me to get a medical certificate to prove my mental sanity ಅಂತ ಹೇಳಿ. ಸ್ಯಾನಿಟಿ ಅಂತಂದ್ರೆ ನಾವೇನು ಹೇಳ್ತೀವಿ, ಸ್ಯಾನಿಟಿ ಮೀನ್ಸ್ ದ ಅಬಿಲಿಟಿ ಟು ಥಿಂಕ್ ಆ್ಯಂಡ್ ಬಿಹೇವ್ ಇನ್ ಅ ನಾರ್ಮಲ್. ಅಷ್ಟೇ ಅಲ್ಲದೆ ಅಲ್ಲಿಂದ ಅವ್ರು ಏನು ಮಾಡಿದ್ರು, ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವ್ರು ಅವ್ರು ಏನು ಮಾಡಿದ್ರು, ಈ ನಿನ್ನ ಫೈಲ್ ಮೂವ್ ಆಗಬೇಕು ಅಂತಂದ್ರೆ, ಈ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಿಂದೇನಿಲ್ಲ, ನೀನು ನಾರ್ಮಲ್ ಆಗಿದೆ ಅಥವಾ ಇನ್ನು ಸ್ಟೇಬಲ್ ಆಗಿದೆ, ನೀನು ಥಿಂಕ್ ಮಾಡುವಂತಹ ಎಬಿಲಿಟಿ ಐತಿ ಅಂತ ಅನ್ನೋದ್ರ ಬಗ್ಗೆ ನೀನೇನು ಹೆಲ್ತ್ ಸರ್ಟಿಫಿಕೇಟನ್ನು ತೊಗೊಂಡು ಬಾ. ನೀನು ನಾರ್ಮಲ್ ಪರ್ಸನ್ ಅದಿ ಅಂದ್ರೆ ಮ್ಯಾಡ್ ಇಲ್ಲ, ನೀನು ನಾರ್ಮಲ್ ಪರ್ಸನ್ ಅದಿ ಅಂತ ಅನ್ನೋದ್ರ ಬಗ್ಗೆ ನೀವು ಒಂದು ಹೆಲ್ತ್ ಸರ್ಟಿಫಿಕೇಟನ್ನು ತೊಗೊಂಡು ಬರಬೇಕು ಅಂತೇಳಿ ಅವನಿಗೆ ಹೇಳಿ ಕಳಿಸಿದ್ರು. They thought I was mad and asked me to get a medical certificate. ಇವನನ್ನು ಏನು ಮಾಡಿದ್ರು, ಅವರು ಮ್ಯಾಡ್ ಅಂತ ತಿಳ್ಕೊಂಡು ನಿನಗೆ ನಿನ್ನಿಂದ ಒಂದು ಏನು ಹೆಲ್ತ್ ಸರ್ಟಿಫಿಕೇಟನ್ನು ನೀನು ತೊಗೊಂಡು ಬಾ, ಮೆಡಿಕಲ್ ಸರ್ಟಿಫಿಕೇಟ್. ಅದರಿಂದ ಅದು ಏನು ಪ್ರೂವ್ ಮಾಡ್ತದಂದ್ರೆ ಮೈ ಮೆಂಟಲ್ ಸ್ಯಾನಿಟಿ ಅಂತಂದ್ರೆ ಮೆಂಟಲ್ ಸ್ಟೇಬಲ್ನೆಸ್ಸನ್ನು ಅದೇನು ಮಾಡ್ತದೆ, ಪ್ರೂವ್ ಮಾಡ್ತದ ಅಂತ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ನೀನು ತೊಗೊಂಡು ಬರಬೇಕು ಅಂತ ಹೇಳ್ತಾನೆ. When I started gathering 2 animals of each kind, the animal protection groups like the SPCA filed a suit against me saying that it was cruelty against animals. ಇಷ್ಟೆಲ್ಲ ಆದ ನಂತರ ಮೆಡಿಕಲ್ ಸರ್ಟಿಫಿಕೇಟನ್ನೆಲ್ಲ ತೊಗೊಂಡು ಬರಬೇಕು ಇಷ್ಟೆಲ್ಲ ಹೇಳಿದ ನಂತರ ಕೊನೆಗೆ ಮತ್ತೆ ಅವನು ಏನು ಮಾಡ್ದ, ದೇವ್ರು ಏನು ಹೇಳಿದ, ಎರಡೆರಡು ಸ್ಪೀಸೀಸ್ಗಳನ್ನು, ಎರಡು ಪ್ರಭೇದಗಳು, ಒಂದು ಪ್ರಭೇದದಲ್ಲಿ 2 ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೀನೇನು ಚೂಸ್ ಮಾಡ್ಕೊಂಬ ಅಂತ ಹೇಳ್ದಲ್ಲ, ಆ ಕೆಲಸದಲ್ಲಿ ತೊಡಗಿದ. ಒಂದು ಪ್ರಭೇದದಲ್ಲಿ ಆ್ಯನಿಮಲ್ಸ್ 2 ಅಥವಾ ಪಕ್ಷಿಗಳನ್ನು ಎರಡು ಇನ್ಸೆಕ್ಟ್ಗಳನ್ನು ಕಲೆಕ್ಟ್ ಮಾಡಬೇಕು ಅಂತಂದೇಳಿ ಹೋದಾಗ ಅಲ್ಲಿನೂ ಕೂಡ ಏನಾಯಿತು, ಆ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾದಂಥ ಸಂದರ್ಭ ಬಂತು. ಇಲ್ಲಿ ಒಂದು SPCA ಅಂತಂದೇ ಕೊಟ್ಟಿದ್ದಾರೆ. SPCA ಅಂತಂದ್ರೆ ಸೊಸೈಟಿ ಫಾರ್ ದ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಆ್ಯನಿಮಲ್ಸ್. ಈ ರೀತಿ ಆ್ಯನಿಮಲ್ಸ್ಗಳನ್ನು ಆಮೇಲೆ ಬರ್ಡ್ಸ್ಗಳನ್ನು ಕಲೆಕ್ಟ್ ಮಾಡುವಂತಹ ಈ ವ್ಯಕ್ತಿಗೆ ಏನು ಮಾಡಿದ್ರು, ಅವರು ಅಫೆನ್ಸ್ ಅಂತಂದ್ರೆ ಅವನಿಗೆ ಹೇಳಿದರು. ಪ್ರಾಣಿ ದಯಾ ಸಂಘದವರು ಅವರೆಲ್ಲ ಏನು ಮಾಡಿದ್ರು, ಪ್ರಾಣಿ ದಯಾ ಸಂಘದವರು ಅಂದ್ರೆ ಪ್ರಾಣಿಗಳನ್ನು ಅವುಗಳ ಸಂತತಿಯನ್ನು ಉಳಿಸುವಂತಹ ಕೆಲವೊಂದಿಷ್ಟು ಸಂಘಗಳಿರ್ತವೆ, ಅವಕ್ಕೆ ಏನಂತ ಹೇಳ್ತಾರೆ ಇಲ್ಲಿ SPCA ಅಂತಿದೆ, ಸೊಸೈಟಿ ಫಾರ್ ದ
ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಆನಿಮಲ್ಸ್ ಅಂತಂದೆ. ಪ್ರಾಣಿ ಪಕ್ಷಿಗಳ ಸಂತತಿಯನ್ನು ಉಳಿಸಬೇಕು ಅನ್ನುವಂಥ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಇರ್ತಾವ. ಆ ಸಂಘ ಸಂಸ್ಥೆಗಳು ಕೂಡ ಏನು ಮಾಡಿದ್ರು, ಈ ನೋಹಾನಿಗೆ ಅಪೋಸ್ ಮಾಡಿದ್ರು. ಇಲ್ಲ, ನೀ ಪ್ರಾಣಿಗಳನ್ನ ಪಕ್ಷಿಗಳನ್ನ ನೀನು ಏನು ಮಾಡ್ತಿದ್ದಿ, ಅವನನ್ನು ಕಲೆಕ್ಟ್ ಮಾಡಬಾರ್ದು, ಅವರಿಗೆ ಅವುಗಳನ್ನ ಕ್ರೂಯಲ್ ಆಗಿ ನಡ್ಕೋತಿದ್ದಿ, ನೀನು ನೋಡ್ತಿದ್ದಿ ಅಂತ ಅನ್ನೋ ಅಂಥದ್ದು ಒಂದು ಏನು ಮಾಡಿದ್ರು, ಅವನಿಗೆ ಅಪೋಸ್ ಮಾಡಿದ್ರು ಅವನಿಗೆ. They were saying that it was cruelty against animals. The court gave a stay order. ಅಷ್ಟೇ ಅಲ್ಲದೆ ಈ ಪ್ರಾಣಿ ಪಕ್ಷಿಗಳನ್ನು ಕಲೆಕ್ಟ್ ಮಾಡೋದೇನಿತ್ತ ಒಂದು ಅಫೆನ್ಸ್ ಅಂತ ಹೇಳಿ ತಿಳ್ಕೊಂಡು ಅವನ ಮೇಲೆ ಕೇಸನ್ನು ಕೂಡ ಹಾಕಿದ್ರು. ಕೋರ್ಟ್ ಅವನಿಗೆ ಏನು ಮಾಡಿತು, ಸಮನ್ ಅನ್ನು ಕೊಟ್ಟರು. ಕೋರ್ಟ್ ಗೇವ್ ಅ ಸ್ಟೇ ಆರ್ಡರ್ ಅನ್ನು ಕೊಟ್ಟು ಅವನಿಗೆ ಶಿಕ್ಷೆ ಕೊಡಬೇಕು. ಆನಿಮಲ್ಸ್ ಬರ್ಡ್ಸ್ಗಳನ್ನು ಅವನು ಕ್ರಿಯೋಲ್ ಆಗಿ ನಡ್ಕೋತಿದ್ದಾನೆ, ಅವನನ್ನು ನೋಡ್ಕೋತಿದ್ದಾನ ಅಂತಂದೇಳಿ ಅನ್ನೋದನ್ನ ತಿಳ್ಕೊಂಡು ದ ಕೋರ್ಟ್ ಗೇವ್ ಅ ಸ್ಟೇ ಆರ್ಡರ್ನನ್ನು ಕೂಡ ಕೊಡ್ತು. ಅವನ ಮೇಲೆ ಕೇಸನ್ನು ಕೂಡ ಮಾಡ್ತು. ಈ ಎಲ್ಲ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಿದೆ ಅಂತಂದ್ರೆ ನೋಹ ಏನು ಮಾಡ್ತಿದ್ದ, ದೇವ್ರ ಮುಂದೆ ಹೇಳ್ಕೊತಿದ್ದ. ಆಸ್ಕಿಂಗ್ ಮೀ ನಾಟ್ ಟು ಪ್ರೊಸೀಡ್ ವಿತ್ ಮೈ ವರ್ಕ್ ಅಂತಂದೆ. ಯಾವುದೇ ಕೆಲಸಗಳು ಆದರೂ ಕೂಡ ಇಷ್ಟೆಲ್ಲ ಅಡೆತಡೆಗಳು ಬಂದು ಯಾವುದೇ ಕೆಲಸಗಳು ಮುಂದೆ ಹೋಗಲಿಲ್ಲ, ಪ್ರೊಸೀಡ್ ಆಗಲಿಲ್ಲ ಅಂತಂದೇಳಿ ಏನು ಮಾಡ್ದ, ದೇವ್ರ ಮುಂದೆ ಹೇಳ್ಕೊಂಡ. The Equal Opportunities Commission gave me notice asking me how I propose to select the people I want to save and how many from the minorities communities, how many women and how many from the weaker section. ಅಷ್ಟೇ ಅಲ್ಲದೆ ಈಕ್ವಲ್ ಅಪಾರ್ಚುನಿಟಿ ಅಂತಂದೇಳಿ ಸಮಾನತೆ ಹಕ್ಕನ್ನು ಹೊಂದಿರುವಂತಹ ವ್ಯಕ್ತಿಗಳು ಅವರೆಲ್ಲ ಕೂಡ ಅವರು ಕೂಡ ಬಂದು ಅಪೋಸ್ ಮಾಡಿದ್ರು. ಈ ಎಲ್ಲ ಇಬ್ಬರು ವ್ಯಕ್ತಿಗಳನ್ನ ನೀನು ಏನು ಚೂಸ್ ಮಾಡ್ಕೊಂಡಿರ್ತಿಲ್ಲ, ಯಾವ ಬೇಸ್ ಮೇಲೆ ಆ ವ್ಯಕ್ತಿಗಳನ್ನ ನೀನು ಚೂಸ್ ಮಾಡ್ಕೊಂಡಿದ್ದಿ, ಆ ವ್ಯಕ್ತಿಗಳು ಮೈನಾರಿಟಿ ಅದರ ಎಷ್ಟು ಏನದಾರ, ಹೌ ಮೆನಿ ವುಮೆನ್ ಎಷ್ಟು ಮಹಿಳೆಯರದಾರ, ಅಷ್ಟೇ ಅಲ್ಲದೆ ವೀಕರ್ ಸೆಕ್ಷನ್ದಿಂದ ಎಷ್ಟು ಜನನ ನೀನು ಚೂಸ್ ಮಾಡ್ಕೊಂಡು, ಇಷ್ಟೆಲ್ಲವನ್ನ ಆ ಪ್ರಶ್ನೆಗಳನ್ನ ಕೇಳಿದ್ರು ಅವರು. ಸಮಾನತೆ ಹಕ್ಕನ್ನ ಅದ್ರ ಬಗ್ಗೆ ಕನ್ಸರ್ನ್ ಇಟ್ಕೊಂಡವರು ಕೆಲವೊಂದಿಷ್ಟು ವ್ಯಕ್ತಿಗಳು ಏನು ಮಾಡಿದ್ರು, ಯಾವ ಬೇಸ್ ಮೇಲೆ ಆ ವ್ಯಕ್ತಿಗಳನ್ನ ನೀನು ಚೂಸ್ ಮಾಡ್ತಿದೀಯಾ, ಅವ್ರೇನು ವೀಕರ್ ಸೆಕ್ಷನ್ದವ್ರು ಅದಾರೋ ಅಥವಾ ಎಷ್ಟು ಜನ ಅಲ್ಲಿ ಮಹಿಳೆಯರು ಅದಾರ, ಆಮೇಲೆ ಮೈನಾರಿಟಿ ಕಮ್ಯುನಿಟಿದವ್ರು ಎಷ್ಟು ಜನ ಇದಾರ ಅಂತೇಳಿ ಏನು ಮಾಡ್ತಾರೆ, ಅವರು ಕೇಳ್ತಾರೆ. ನೀನು ಚೂಸ್ ಮಾಡುವಂತಹ ವ್ಯಕ್ತಿಗಳೇನದಲ್ಲ ಅಲ್ಲಿ ನೀನು ಸಮಾನತೆಯನ್ನ ಮಾಡ್ತಿಲ್ಲ ಅಂತಂದೇಳಿ ಅನ್ನೋದನ್ನ ಬ್ಲೇಮನ್ನು ಕೂಡ ನೋಹಾನ್ ಮೇಲೆ ಮಾಡಿದ್ರು ಅವರು. ಐ ಆಮ್ ಸ್ಟಿಲ್ collecting the data and you may not know how difficult it is because everywhere there is a competent authority. ಇನ್ನೂವರೆಗೂ ಕೂಡ ನಾನು ಡೇಟಾವನ್ನು ಕಲೆಕ್ಟ್ ಮಾಡ್ತೀನಿ, ಆ ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತಿದ್ದೀನಿ. ಅಂದರೆ ಎಷ್ಟು ಜನ ಮೈನಾರಿಟಿ ಕಮಿಟಿದವ್ರು ಅದಾರ, ಮಹಿಳೆಯರು ಎಷ್ಟು ಜನ ಅದಾರ, ಆಮೇಲೆ ವೀಕರ್ ಸೆಕ್ಷನ್ದಿಂದ ಎಷ್ಟು ಜನ ಅದಾರ ಅಂತ ಅದನ್ನೆಲ್ಲ ಡೇಟಾ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಇಷ್ಟೆಲ್ಲ ನನಗೇನು ಸಮಯ ಬೇಕಾಯಿತು ಅಂತಂದೆ. ಇನ್ನೂವರೆಗೂ ಕೂಡ ಆ ಡೇಟಾ ಮುಗಿತಾನೇ ಇಲ್ಲ, ಆ ಅಂಕಿ ಅಂಶಗಳು ಮುಗಿತಾನೇ ಇಲ್ಲ ಅಂತಂದೇಳಿ ಹೇಳ್ತಾನೆ. ಡಿಫಿಕಲ್ಟ್ ಇಟ್ ಈಸ್ ಬಿಕಾಸ್ ಎವ್ರಿವೇರ್ ದೇರ್ ಈಸ್ ಅ ಕಾಂಪಿಟೆಂಟ್ ಅಥಾರಿಟಿ. ಆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇರ್ತಾರ, ಆ ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡ್ಬೇಕಂತದ, ಮತ್ತು ಆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಲಂಚವನ್ನು ಕೊಡಬೇಕಾಗ್ತದ ಅಂತ ಅನ್ನೋದನ್ನು ಕೂಡ ಏನು ಮಾಡ್ತಾನೆ, ನೋಹ ಹೇಳ್ತಾನೆ. ಐ ಥಿಂಕ್ ಇಟ್ ವಿಲ್ ಟೇಕ್ at least another 10 to 15 years to complete this work. ಈ ಎಲ್ಲ ವರ್ಕ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಮೈನಾರಿಟಿ ಕಮಿಟಿದವ್ರು ಎಷ್ಟು ಜನ ಅದಾರ, ಅದರಲ್ಲಿ ಮಹಿಳೆಯರು ಎಷ್ಟು, ಆಮೇಲೆ ವೀಕರ್ ಸೆಕ್ಷನ್ದೊಳಗೆ ಎಷ್ಟು ಜನ ಅದಾರ, ಎಷ್ಟು ಜನರನ್ನ ನಾವು ಉಳಿಸ್ಬೇಕು ಅಂತ ಅನ್ನೋದನ್ನ ಇದನ್ನೆಲ್ಲ ಡೇಟಾವನ್ನು ಕಲೆಕ್ಟ್ ಮಾಡಬೇಕು ಅಂತಂದ್ರೆ ನಿಯರ್ಲಿ 10 to 15 ಇಯರ್ಸ್ ಬೇಕಾಗ್ತದ. ಈ ಎಲ್ಲ ಕೆಲಸಗಳು ಮುಂದುವರಿಬೇಕು ಅಂತಂದ್ರೆ 10 ರಿಂದ 15 ವರ್ಷಗಳು ಬೇಕಾಗ್ತದ ಅಂತಂದ್ರೆ ದೇವರಿಗೆ ಹೇಳ್ತಾನೆ ಅವನು. ಬಟ್ ಇನ್ ದ ಮೀನ್ ಟೈಮ್ ದ ಗೌರ್ಮೆಂಟ್ಸ್ ಮೇ ಚೇಂಜ್. ಅಷ್ಟರಲ್ಲೇ 10-15 ವರ್ಷದಲ್ಲಿ ಈ ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡುವಷ್ಟರಲ್ಲಿ ಮತ್ತು ಹೊಸ ಸರ್ಕಾರ ಬರ್ತದೆ, ಹೊಸ ಅಧಿಕಾರಿಗಳು ಬರ್ತಾರೆ, ಮತ್ತು ಕಾಂಪಿಟೆಂಟ್ ಅಧಿಕಾರಿಗಳು ಅಥಾರಿಟಿದವರು ಕೂಡ ಚೇಂಜ್ ಆಗ್ತದೆ, ಮತ್ತೆ ಲಂಚವನ್ನು ಕೊಡಬೇಕಾಗ್ತದೆ ಅಂತಂದರೆ ಇಷ್ಟೆಲ್ಲವನ್ನು ಹೇಳ್ದವನು. ಮೇ ಚೇಂಜ್ ಆ್ಯಂಡ್ ದೇರ್ ವಿಲ್ ಬಿ ನ್ಯೂ ಕಾಂಪಿಟೆಂಟ್ ಅಥಾರಿಟೀಸ್. ಹೊಸ ಸರ್ಕಾರ ಬರ್ತದೆ, ಹೊಸ ಅಧಿಕಾರಿಗಳು ಬರ್ತಾರೆ, ಮತ್ತೆ ಈ ಫೈಲ್ ಮೂವ್ ಆಗಬೇಕು ಅಂತಂದ್ರೆ ಲಂಚವನ್ನು ಕೊಡಲೇಬೇಕಾಗ್ತದೆ. ಈ ಪ್ರೊಸೆಸ್ ಅನ್ನೋದೇನಿಲ್ಲ ಇದು ಮುಂದೆ ಹೋಗೋದೇ ಇಲ್ಲ ಅಂತಂದೇಳಿ ಏನು ಮಾಡ್ತಾನೆ ನೋಹ ಆ ದೇವರಿಗೆ ತನ್ನ ಪ್ರಾಬ್ಲಮನ್ನು ಯಾವ ರೀತಿ ಈ ರೀತಿ ಎಲ್ಲ ಪ್ರಾಬ್ಲಮನ್ನು ಫೇಸ್ ಮಾಡಿದೆ ಅಂತ ಅನ್ನೋದನ್ನು ದೇವ್ರ ಮುಂದೆ ಹೇಳ್ಕೊಂಡ. ಓಕೆ.
ಇನ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ವೆನ್ ನೋಹಾ ಫಿನಿಶ್ಡ್ ಹಿಸ್ ಸೋಪ್ ಸ್ಟೋರಿ ಅಂತಂದ್ರೆ ಎಲ್ಲ ಸೋಪ್ ಸ್ಟೋರಿ ಅಂತಂದ್ರೆ ಇಲ್ಲಿ ನಾವು ಏನ್ ಹೇಳ್ತೀವಿ ಸೋಪ್ ಮೀನ್ಸ್ ಮೇಕಿಂಗ್ ಲವ್ ಕ್ರೈಯಿಂಗ್ ನಾಯ್ಸ್ ಅಂತಂದ್ರೆ ಅಳ್ತಾ ಕ್ರೈ ಮಾಡ್ತಾ ಜೋರಾದ ಧ್ವನಿಯಿಂದ ತನ್ನ ಏನು ನೋವನ್ನೆಲ್ಲ ಏನ್ ಮಾಡ್ತಾನ ದೇವ್ರ ಮುಂದೆ ಹೇಳ್ಕೊತಾನೆ. ಇಷ್ಟೆಲ್ಲ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದೆ ಅಂತ ಅನ್ನೋಂಥ ಒಂದು ಸ್ಟೋರಿಯನ್ನ ಹೇಳಿದ್ನಲ್ಲ ಅವಾಗ ವೆನ್ ನೋಹಾ ಫಿನಿಶ್ಡ್ ಹಿಸ್ ಸೋಪ್ ಸ್ಟೋರಿ ದ ಸ್ಕೈ ಕ್ಲಿಯರ್ಡ್. ಅಷ್ಟರಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದೆ, ಈ ಎಲ್ಲ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬೇಕಾಯ್ತು ಅಂತ ದೇವ್ರ ಮುಂದೆ ಹೇಳೋ ಅಷ್ಟರಲ್ಲಿ ಏನಾಯ್ತು, ಆ ಸ್ಟೋರಿ ಮುಗಿಯೋಷ್ಟರಲ್ಲಿ ಮೋಡಗಳೆಲ್ಲ ಏನದು ಕ್ಲಿಯರ್ ಆದವು. ದ ಸ್ಕೈ ಕ್ಲಿಯರ್ಡ್, ಆಕಾಶ ಎಲ್ಲ ಕ್ಲಿಯರ್ ಆಯ್ತು. ದ ಸನ್ ಬಿಗ್ಯಾನ್ ಟು ಶೈನ್, ಸನ್ ಏನು ಶೈನಿಂಗ್ ಇಂದ ಹೊರಗೆ ಬಂದ. ಇಟ್ ಮೀನ್ಸ್ ದ ರೇನ್ ವಿಲ್ ಸ್ಟಾಪ್ ಅಂತ ಹೇಳ್ತೀವಿ ನಾವು. ಅಂಡ್ ಅ ರೇನ್ಬೋ ಆರ್ ಅಕ್ರಾಸ್ ದ ಸ್ಕೈ. ಅಷ್ಟೇ ಅಲ್ಲದೆ ಅಲ್ಲಿ ರೇನ್ಬೋ ಕೂಡ ಮೂಡಿತು ಅಂತಂದೆ ಹೇಳ್ತೀವಿ ನಾವು. ನೋಹಾ ಲುಕ್ಡ್ ಅಪ್ ಅಂಡ್ ನೀಲ್ ಡೌನ್ ಟು ಪ್ರೇ. ನೋಹಾ ಮೇಲೆ ಆಕಾಶದ ಮೇಲೆ ನೋಡ್ತಾನ, ಅಲ್ಲಿ ಕಾಮನ್ ಬಿಲ್ಲು ಮೂಡಿತ್ತು. ಅದರ ಅರ್ಥ ಏನಂತಂದ್ರೆ ಬಿಸಿಲು ಮಳೆ ಎರಡೂ ಅಲ್ಲಿ ಬಂದಿತ್ತು. ಮಳೆ ಎಲ್ಲ ಏನು ಹೆವಿ ರೈನ್ ಫಾಲ್ ಆಗೋದು ಕೂಡ ಸ್ಟಾಪ್ ಆಯಿತು. ಅಂದಮೇಲೆ ಅವನೇನು ಮಾಡ್ತಾನೆ ಇಲ್ಲಿ ನೋಹಾ ಲುಕ್ಡ್ ಅಪ್ ಆ್ಯಂಡ್ ನೀಲ್ ಡೌನ್ ಟು ಪ್ರೇ ಅಂತೇಳಿ ಮೊಣಕಾಲನ್ನು ಊರಿ, ನೀಲ್ ಡೌನ್ ಅಂತಂದ್ರೆ ಮೊಣಕಾಲು ಊರಿ ದೇವರನ್ನು ಬೇಡಿಕೊಳ್ತಾನೆ. ಇಷ್ಟೆಲ್ಲ ಹೆವಿ ರೈನ್ ಫಾಲನ್ನು ನಿಲ್ಲಿಸಿದ್ದಕ್ಕೆ ಅವನಿಗೆ ಏನು ಮಾಡ್ತಾನೆ ಧನ್ಯವಾದವನ್ನು ಹೇಳ್ತಾನೆ. ಹಿ ಥ್ಯಾಂಕ್ಡ್ the Lord and said, so you have decided not to destroy the world, my Lord. ಅಂದ್ರೆ ಇದರ ಅರ್ಥ ಏನು, ಹಂಗಂದ್ರೆ ನೀನು ಈ ಸದ್ ಮಳೆ ಎಲ್ಲ ನಿಲ್ಲಿಸ್ಬಿಟ್ಟಿ ಅಂತಂದ್ರೆ ಜಗತ್ತು ಹಂಗಂದ್ರೆ ಕೊನೆ ಆಗೋದಿಲ್ಲ, ಈ ಪ್ಲಾನೆಟ್ ಏನೈತಿಲ್ಲ ಇದು ಡೆಸ್ಟ್ರಾಯ್ ಆಗೋದಿಲ್ಲ ಅಂತಂದ್ರೆ ಅಂದಂಗಾಯ್ತು ಅಂತಂದ್ರೆ ದೇವರನ್ನ ಕೇಳ್ಕೊತಾನೆ. ಸೊ ಯು ಹ್ಯಾವ್ ಡಿಸೈಡೆಡ್, ನೀನು ಡಿಸೈಡ್ ಮಾಡಿದಿ. ಅದರ ಅರ್ಥ ಏನು, ನೀನು ಡಿಸೈಡ್ ಮಾಡಿದಿ ಜಗತ್ತಿನೇನು ಡೆಸ್ಟ್ರಾಯ್ ಆಗೋದಿಲ್ಲ ಅಂತಂದೇಳಿ ಹೇಳಿದಾಗ ದ ಲಾರ್ಡ್ ಸ್ಮೈಲ್. ಈ ರೀತಿ ನೋಹಾ ಹೇಳಿದಾಗ ಏನು ಜಗತ್ತನ್ನ ಈಗೇನು ನಾಶ ಮಾಡೋದಿಲ್ಲ ಅಂತಂದೇಳಿ ಈ ರೀತಿ ಹೇಳಿದಾಗ ನೋಹಾನನ್ನ ನೋಡಿ ಏನು ಮಾಡ್ತಾನೆ ದೇವರು ಸ್ಮೈಲ್ ಮಾಡ್ತಾನೆ. ದ ಲಾರ್ಡ್ ಸ್ಮೈಲ್, ನೋ ದೇರ್ ಈಸ್ ನೋ ನೀಡ್ ಫಾರ್ ಮೀ ಟು ಡೂ ಇಟ್ ನಾವ್ ಅಂತಂದೇಳಿ. ಇದರ ಅವಶ್ಯಕತೆನೇ ಇಲ್ಲ, ನಾನು ಜಗತ್ತನ್ನ ಏನಿಲ್ಲ ನಾಶ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ಇಲ್ಲೇನದಾರ ಈ ಜಗತ್ತಿನಲ್ಲಿ ಅಂತ ಏನು ವ್ಯಕ್ತಿಗಳದಾರ, ನಾಶ ಮಾಡುವಂತಹ ವ್ಯಕ್ತಿಗಳದಾರ. ಅವ್ರು ಯಾರ್ಯಾರ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇವರ್ ಲೀಡರ್ಸ್, ನಿಮ್ಮ ಅಧಿಕಾರಿಗಳು ಲೀಡರ್ಸ್ ಏನದಾರಲ್ಲ. ಆಮೇಲೆ ಬ್ಯೂರೋಕ್ರೇಟ್ಸ್ ಅಂತ ಹೇಳ್ತೀವಿ. ಬ್ಯೂರೋಕ್ರೇಟ್ಸ್ ಅಂತಂದ್ರೆ ಏನು ಹೇಳ್ತೀವಿ ನಾವು ಅಫಿಷಿಯಲ್ ಅಡ್ಮಿನಿಸ್ಟ್ರೇಟರ್ ಅಂತಂದೆ. ಅಧಿಕಾರಿಗಳು, ಆಡಳಿತ ಅಧಿಕಾರಿಗಳು ಇವರೆಲ್ಲ ಜಗತ್ತಿನ ತುಂಬ ಏನದಾರಲ್ಲ. ಅಷ್ಟೇ ಅಲ್ಲದೆ ಗ್ರೀಡಿ ಪೀಪಲ್, ಆಸೆ ಗುರುತರು ಅಂತಂದೆ, ಎಷ್ಟು ಕೊಟ್ಟರು ಕೂಡ ಅವರಿಗೆ ಸಾಲೋದಿಲ್ಲ. ಅಂಥ ವ್ಯಕ್ತಿಗಳಿಂದ ಈ ಜಗತ್ತೆಲ್ಲ ಏನಾಗ್ಬಿಡ್ತದೆ ನಾಶ ಆಗ್ತದೆ. ನಾನೇ ಸ್ವತಃ ಬಂದು ಜಗತ್ತನ್ನು ನಾಶ ಮಾಡಬೇಕು ಅಂತೇನಿಲ್ಲ, ಆಲ್ರೆಡಿ ಇವರೆಲ್ಲ ನಾನು ಮಾಡುವಂಥ ಕೆಲಸವನ್ನು ಎಲ್ಲ ವ್ಯಕ್ತಿಗಳು ಮಾಡ್ತಿದ್ದಾರೆ ಅಂತಂದೇಳಿ ಹೇಳ್ತಾನೆ. ಯುವರ್ ಲೀಡರ್ಸ್, ಬ್ಯೂರೋಕ್ರೇಟ್ಸ್ ಆ್ಯಂಡ್ ಗ್ರೀಡಿ ಪೀಪಲ್ ಆರ್ ಡೂಯಿಂಗ್ ಅ ಬೆಟರ್ ಜಾಬ್. ನನಗಿಂತಲೂ ಬೆಟರ್ ಜಾಬನ್ನು ಈ ವ್ಯಕ್ತಿಗಳನ್ನೇ ಮಾಡ್ತಿದ್ದಾರೆ ಅಂತಂದೆ ಹೇಳ್ತಾನೆ. ಐ ಹ್ಯಾವ್ ಲೆಫ್ಟ್ ಇಟ್ ಟು ದೆಮ್ ಅಂತಂದೆ. ಎಲ್ಲ ಆ ಜಗತ್ತನ್ನು ನಾಶ ಮಾಡೋದು ಇವ್ರ ಕೈಯಲ್ಲೇ ಐತಿ. ಜಗತ್ತನ್ನು ಉಳಿಸೋದು ಅಥವಾ ನಾಶ ಮಾಡೋದು ಎಲ್ಲ ಈ ಲೀಡರ್ಸು, ಬ್ಯೂರೋಕ್ರೇಟ್ಸು, ಆಮೇಲೆ ಗ್ರೀಡಿ ಪೀಪಲ್ ಅವ್ರ ಕಡೆನೇ ಐತಿ ಅಂತಂದ್ರೆ ಅನ್ನೋದನ್ನು ಅವ್ರ ಮೇಲೆ ಜವಾಬ್ದಾರಿಯನ್ನು ಹಾಕಿ ದೇವ್ರು ಏನು ಮಾಡ್ದ, ಮಾಯವಾಗಿ ಹೋದ. ಈ ಲೆಸನ್ಗೆ ರಿಲೇಟೆಡ್ ಇರೋ ಥರಾನೇ ಇಲ್ಲಿ ಇನ್ನೂ ಒಂದು ಸ್ಮಾಲ್ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಟೇಲ್ ಪೀಸ್ ಅಂತಂದೆ. ಟೇಲ್ ಅಂದ್ರೆ ಸ್ಮಾಲ್ ಪೀಸ್ ಆಫ್ ಸ್ಟೋರಿ ಅಂತಂದೆ ಹೇಳ್ತೀವಿ ನಾವು. ಟೇಲ್ ಪೀಸ್. 3 old men went to see God. The first one was an American named Paul. Eating junk food had taken its toll and he was looking really old. He asked God when his country will come out of the economic recession. God said 100 years. The American started weeping profusely and said, God, I will not live to see that day. The second one was a Russian named Ivan, smelling odaka. Odaka, it means it is a drink. He too asked, ಅವನು ಕೂಡ ದೇವರನ್ನ ಕೇಳ್ತಾನ, God,
ವೆನ್ ವಿಲ್ ಮೈ ಕಂಟ್ರಿ ಪ್ರಾಸ್ಪರ್, ಯಾವಾಗ ಈ ಜಗತ್ತು ಏನೈತಲ್ಲ ನನ್ನ ಕಂಟ್ರಿ ಏನೈತಲ್ಲ ಪ್ರಾಸ್ಪರ್ ಆಗ್ತೈತಿ, ಸಮೃದ್ಧವಾಗಿರ್ತದ ಅಂತ ಕೇಳಿದಾಗ ಗಾಡ್ ಸೇಡ್ 50 ಇಯರ್ಸ್, ಒಂದು 50 ವರ್ಷ ಬೇಕು ಈ ಎಲ್ಲ ಕಂಟ್ರಿ ಅನ್ನೋದೇನೈತಲ್ಲ ಸಮೃದ್ಧವಾಗಬೇಕು ಅಥವಾ ಸಂಪತ್ ಭರಿತವಾಗಬೇಕು ಅಂತಂದ್ರೆ ಒಂದು ನಿಯರ್ಲಿ 50 ಇಯರ್ಸ್ ಬೇಕು ಅಂತಂದು ಹೇಳಿದಾಗ ದ ರಷ್ಯನ್ ಟು ಸ್ಟಾರ್ಟೆಡ್ ಕ್ರೈಮ್, ಆ ಎಲ್ಲ ರಷ್ಯನ್ನು ಅಮೇರಿಕನ್ ಪೀಪಲ್ ಎಲ್ಲ ಏನು ಮಾಡಿದ್ರು, ಅವರು ಕ್ರೈಮ್ ಮಾಡಿದ್ರು. ಆ ಎಲ್ಲ ಅದು ಸಮೃದ್ಧ ಆದಾಗ ಅವಾಗ ನಾವು ಇರೋದಿಲ್ಲಲ್ಲ ಅಂತಂದೇಳಿ ಏನು ಮಾಡಿದ್ರು, ಅವರು ಅಳ್ತಾ ಇದ್ರು. ದ ರಷ್ಯನ್ ಟು ಸ್ಟಾರ್ಟೆಡ್ ಕ್ರೈಮ್ ಆ್ಯಂಡ್ ಸೇಡ್ ಗಾಡ್ ಐ ವಿಲ್ ನಾಟ್ ಲೀವ್ ಟು ಸಿ ದಟ್ ಡೇ, ಆ ದಿನವನ್ನು ನೋಡಲಿಕ್ಕೆ ನಾವು ಇರೋದಿಲ್ಲಲ್ಲ ಅಂತಂದೇಳಿ ಹೇಳ್ತಾರೆ ಅವರು. ಕೊನೆಗೆ ಏನಾಗ್ತದೆ, ಫೈನಲಿ ಆ್ಯಂಡ್ ಇಂಡಿಯನ್ ರೀಸೆಸೆಂಟ್ ಸ್ಟಾರ್ವಿಂಗ್ ಹ್ಯಾವಿಂಗ್ taken its toll on him, he was unable even to walk, asked God, when will my country become free from corruption and misrule. corruption ದಿಂದ ಇಲ್ಲೇನು ಹತ್ರ ಫೈನಲ್ ಆಗಿ ಇಂಡಿಯನ್ ಒಬ್ಬ ವ್ಯಕ್ತಿ ಬರ್ತಾನೆ, ಇಂಡಿಯನ್ ಇರುವಂಥ ವ್ಯಕ್ತಿ ರೀಸೆಸೆಂಟ್ ಸ್ಟಾರ್ವಿಂಗ್, ರೀಸೆಸೆಂಟ್ ಅಂತಂದ್ರೆ ಅಗದಿ ಬಡವನಾಗಿರುವಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಹಸಿವಿನಿಂದ ಬಳಲ್ತಿರ್ತಾನೆ, ನಡಿಲಿಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಅಂತ ಒಬ್ಬ ಹಸಿವಿನಿಂದ ಬಳಲುವಂತಹ ಬಡ ವ್ಯಕ್ತಿ ಬಂದು ಏನು ಮಾಡ್ತಾನೆ, ದೇವರಿಗೆ ಕೇಳ್ತಾನೆ, ಈ ಜಗತ್ ಈ ಕಂಟ್ರಿ ಏನೈತಲ್ಲ ಇದು ಯಾವಾಗ ಕರಪ್ಷನ್ದಿಂದ ಮುಕ್ತವಾಗ್ತೈತಿ, ಮಿಸ್ ರೂಲ್ ಅಂತಂದೇಳಿ ಅಂದ್ರೆ ಒಳ್ಳೆಯ ಅಧಿಕಾರಿಗಳು ಯಾವಾಗ ಬರ್ತಾರ, ಒಳ್ಳೆಯ ಅಧಿಕಾರ ಯಾವಾಗ ಬರ್ತೈತಿ ಅಂತಂದೇಳಿ ಅನ್ನೋದನ್ನು ಕೇಳಿದಾಗ ಕರಪ್ಷನ್ದಿಂದ ಯಾವಾಗ ನಾವು ಮುಕ್ತ ಆಗ್ತೀವಿ ಅಂತಂದೇಳಿ ಅಂತ ವ್ಯಕ್ತಿ ಕೇಳ್ತಾನೆ. God started crying profusely and said, my son, I may not live to see that day. ಯಾವಾಗ ಕರಪ್ಷನ್ ಮುಕ್ತ ಆಗ್ತೈತಿ ಅಥವಾ ಮಿಸ್ ರೂಲ್ ಆಗ್ತೈತಿ ಅವಾಗ ನಾನು ಇರೋದಿಲ್ಲ ಅಂತಂದೇ ಹೇಳ್ತಾನೆ. ಅದರ ಅರ್ಥ ಏನಂತಂದ್ರೆ ಗಾಡ್ ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ ಈ ಕರಪ್ಷನ್ ಅನ್ನೋದು ಇದ್ದೇ ಇರ್ತೈತಿ. ಅಂದ್ರೆ ಈ ಕರಪ್ಷನ್ ಅನ್ನೋದು ಅಷ್ಟು ಈಸಿಯಾಗಿ ಫ್ರೀ, ಅದರಿಂದ ನಾವು ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಏನೈತಿಲ್ಲ ಅದು ಬೇಗನೆ ಅದು ಮುಕ್ತವಾಗೋದಿಲ್ಲ, ಬೇಗನೆ ಅದು ನಾಶ ಆಗೋದಿಲ್ಲ ಅಂತ ಅನ್ನೋದನ್ನು ಈ ಒಂದು ಸ್ಮಾಲ್ ಸ್ಟೋರಿ ಮೂಲಕ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು.